Once again, welcome to everyone. Today, we shall discuss other techniques of scientific management proposed by F. W. Taylor. F. W. Taylor ಅವರ ತತ್ವಗಳನ್ನು ನಾವು ನೋಡಿದ್ವಿ. ನಂತರ ಈಗ ನಾವು ಅವರು ಪ್ರಪೋಸ್ ಮಾಡಿರುವಂತಹ ಕೆಲವೊಂದು ಟೆಕ್ನಿಕ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಟೆಕ್ನಿಕ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ವೈಜ್ಞಾನಿಕ ನಿರ್ವಹಣೆಯ ತಂತ್ರಗಳು ಅಂತ ಕರಿತೀವಿ. ಸೊ ಇದಕ್ಕೂ ಮೊದಲು ನಿಮಗೆ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳು ಅದರ ಅರ್ಥ ಗುರುತಿರಬೇಕು, ಆಮೇಲೆ ತಂತ್ರಗಳು ಅದರ ಅರ್ಥ ಗುರುತಿರಬೇಕು. ಸೊ ಎರಡನ್ನು ನಾವು ಹಿಂದಿನ ಕ್ಲಾಸ್ ಒಳಗೆ 2-3 ಬಾರಿ ಡಿಸ್ಕಸ್ ಮಾಡಿದ್ದೀವಿ. ಇನ್ ಬ್ರೀಫ್, ತಂತ್ರಗಳು ಅಂತಂದ್ರೆ, ನಿರ್ವಹಣೆಯ ತಂತ್ರಗಳು ಅಂತಂದ್ರೆ ವ್ಯಾವಹಾರಿಕ ಸಂಘಟನೆಯ ಸಾಮಾನ್ಯ ಅಥವಾ ಅಪೇಕ್ಷಿತ ಗುರಿಗಳನ್ನು ಸಾಧಿಸುವ ಸಲುವಾಗಿ ಅನುಸರಿಸುವಂಥ ಕಾರ್ಯವಿಧಾನ. ಈ ಕಾರ್ಯವಿಧಾನವು ಅನೇಕ ಅಥವಾ ಹಲವಾರು ಕ್ರಮಗಳ ಸರಣಿಯನ್ನ ಒಳಗೊಂಡಿರುತ್ತದೆ. ಆನ್ ದಿ ಅದರ್ ಹ್ಯಾಂಡ್, ತತ್ವಗಳು ಅಂತಂದ್ರೆ ಆ ತಂತ್ರಗಳನ್ನ, ನಿರ್ವಹಣೆಯ ತಂತ್ರಗಳನ್ನ ಕಾರ್ಯರೂಪದಲ್ಲಿ ತರುವಾಗ ಹಲವಾರು ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ, ಹಲವಾರು ಕ್ರಿಯೆಗಳನ್ನ, ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗುತ್ತದೆ. ಸೊ ಆ ನಿರ್ಣಯಗಳಿಗೆ, ಆ ಕೆಲಸಗಳಿಗೆ ಈ ತತ್ವಗಳು ಒಂದು ಮಾರ್ಗಸೂಚಿಯಾಗಿದೆ ಅಂತ ಹೇಳ್ತಾರೆ. ಮಾರ್ಗಸೂಚಿಯಾಗಿದೆ. ಇಟ್ ಈಸ್ ಎ ಗೈಡ್ಲೈನ್, ಸೂತ್ರ, ಮಾರ್ಗಸೂಚಿ ಸೂತ್ರವಾಗಿದೆ. ತತ್ವಗಳು ಅಂತಂದ್ರೆ ನಿರ್ವಹಣಾಧಿಕಾರಿಯು ತನ್ನ ನಿರ್ವಹಣೆಯ ಪ್ರಕ್ರಿಯೆಯಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ, ಹಲವಾರು ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಸೊ ಆ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಆತ ಈ ನಿರ್ವಹಣೆಯ ತತ್ವಗಳನ್ನ ಅನುಸರಿಸ್ತಾನೆ. ಯಾಕೆ ಅಂದ್ರೆ ಈ ನಿರ್ವಹಣೆಯ ತತ್ವಗಳು ಆತನಿಗೆ ಒಂದು ಮಾರ್ಗದರ್ಶಿ ಸೂತ್ರಗಳನ್ನು ಒದಗಿಸುತ್ತವೆ. ಉದಾಹರಣೆಗೆ, ಒಬ್ಬ ನಿರ್ವಹಣಾ ಅಧಿಕಾರಿಯು ತನ್ನ ಸಂಸ್ಥೆಯಲ್ಲಿರುವಂತಹ ನೌಕರರನ್ನ ಬಡ್ತಿ ನೀಡುವಾಗ ಅವನಿಗೆ ಗೊಂದಲ ಆಗುತ್ತದೆ, ಕನ್ಫ್ಯೂಷನ್ ಆಗುತ್ತದೆ. ನಾವು ಯಾವ ಆಧಾರದ ಮೇಲೆ ಬಡ್ತಿಯನ್ನು ನೀಡಬೇಕು? Whether we have to promote an employee on his personality or on his wealth or on his fairness. ಭಾಳ ಚಂದದ ಅಂತೇಳಿ ಅವ್ನು ನಾವು ಬಡ್ತಿ ನೀಡಬೇಕು, ಭಾಳ ಶ್ರೀಮಂತದ ಅಂತೇಳಿ ಅವ್ನಿಗೆ ಬಡ್ತಿ ನೀಡಬೇಕು, ಭಾಳಷ್ಟು ಜಾಣದಾನ ಅಂಥೇಳಿ ನಾವು ಅವ್ನಿಗೆ ಬಡ್ತಿ ನೀಡಬೇಕು, ಭಾಳಷ್ಟು ಹಾರ್ಡ್ ವರ್ಕರ್ ಅದ ಅಂಥೇಳಿ ನಾವು ಬಡ್ತಿ ನೀಡಬೇಕು, ಭಾಳಷ್ಟು ಸೀನಿಯರ್ ಅಂಥೇಳಿ ಅವನಿಗೆ ಬಡ್ತಿ ನೀಡಬೇಕು, ಅವನ ಪ್ರತಿಭೆಯನ್ನ ಬಡ್ತಿ ನೀಡಬೇಕು. ಇವು ಗೊಂದಲಗಳು ಇರ್ತವೆ. ಸೊ ಹೀಗಾಗಿ ಆತನಿಗೆ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ಕಷ್ಟ ಆಗುತ್ತದೆ. ಸೊ ಅಂತಹ ಸಂದರ್ಭದಲ್ಲಿ ಆತ ಏನ್ ಮಾಡ್ತಾನೆ? ಈ ನಿರ್ವಹಣೆಯ ತತ್ವಗಳ ಸಹಾಯವನ್ನ ಪಡಿತಾನೆ. ಸೊ ನಿರ್ವಹಣೆಯ ತತ್ವಗಳು ಅವನಿಗೆ ಸಹಾಯ ಮಾಡುತ್ತದೆ, ಹೆಲ್ಪ್ ಮಾಡುತ್ತದೆ. ಸೊ ಆನ್ ದಿ ಬೇಸಿಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಹಿ ವುಡ್ ಬಿ ಇನ್ ಎ ಪೊಸಿಷನ್ ಟು ಟೇಕ್ ದ ರೈಟ್ ಡಿಸಿಷನ್ಸ್. ಅವನಿಗೊಂದು ಗೈಡ್ ಲೈನ್ ಅನ್ನ ಕೊಡ್ತಾರ. ನೀವು ನಿಮ್ಮ ಸಂಸ್ಥೆಯಲ್ಲಿ ಬಡ್ತಿಯನ್ನು ನೀಡಬೇಕಾದ್ರೆ ಜ್ಯೇಷ್ಠತೆಯ ಆಧಾರದ ಮೇಲೆ ಬಡ್ತಿ ನೀಡಿ. ಅವಾಗ ಹಿ ಹ್ಯಾಸ್ ಟು ಪ್ರಮೋಟ್ ಆನ್ ದ ಬೇಸಿಸ್ ಆಫ್ ಸೀನಿಯಾರಿಟಿ. ಅಥವಾ ಗೈಡ್ಲೈನ್ ಮಾಡಿರ್ತಾರೆ, ನೀವು ನಿಮ್ಮ ಸಂಸ್ಥೆಯಲ್ಲಿ ನೌಕರದಾರರಿಗೆ ಬಡ್ತಿಯನ್ನು ನೀಡುವಾಗ ಪ್ರತಿಭೆಯ ಆಧಾರದ ಮೇಲೆ ಬಡ್ತಿಯನ್ನು ನೀಡ್ರಿ. ದೆನ್ ಹಿ ಹ್ಯಾಸ್ ಟು ಪ್ರಮೋಟ್ ಆನ್ ದ ಬೇಸಿಸ್ ಆಫ್ ಮೆರಿಟ್. ಸೊ ಈ ರೀತಿಯಾಗಿ ತತ್ವಗಳು ಬೇರೆ, ತಂತ್ರಗಳು ಬೇರೆ.
ಸೊ ನಾವು ಮೊದಲನೇ ತಂತ್ರ ಈಗಾಗಲೇ ಅಭ್ಯಾಸ ಮಾಡಿದ್ದೀವಿ. ಸೊ ಮೊದಲನೇ ತಂತ್ರ ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್ ಪ್ರಪೋಸ್ಡ್ ಬೈ FW Taylor, that is functional foremanship. That is functional foremanship. ಯಾರೋ 3 ಜನ ಕ್ಲಾಸನ್ನು ಕ್ವಿಟ್ ಮಾಡಿದ್ರೆ ಆದಷ್ಟು ಜಲ್ದಿ ಬಂದು ಸೇರಬೇಕು, ಇಲ್ಲಾಂದ್ರೆ ಅಟೆಂಡೆನ್ಸ್ 0 ಆಗ್ತೈತಿ. ಸೊ ಓಕೆ, ಸೊ ಇಲ್ಲಿ ಮತ್ತೇನ್ರಪ್ಪ ಅಂತಂದ್ರೆ ಈ ಕಾರ್ಯಾತ್ಮಕ ಮೇಲ್ವಿಚಾರಕತ್ವ ಅಥವಾ ಫಂಕ್ಷನಲ್ ಫೋರ್ಮನ್ಶಿಪ್ ಅಂತ ಅಂದ್ರೆ ನಾವು ಈಗಾಗಲೇ ನೋಡಿದ್ದೀವಿ. ಸೊ ಈ FW ಟೇಲರ್ ಅವರು ಏನ್ ನಂಬಿದ್ರು ಅಂತಂದ್ರೆ, ಒಬ್ಬ ಯೋಗ್ಯ ಮೇಲ್ವಿಚಾರಕನಲ್ಲಿ, ಒಬ್ಬ ಆದರ್ಶ ಮೇಲ್ವಿಚಾರಕನಲ್ಲಿ ಹಲವಾರು ಗುಣಲಕ್ಷಣಗಳು ಇರಬೇಕು ಅಂತೇಳಿ ಆತ ಪಟ್ಟಿ ಮಾಡಿದ್ದ. He has listed qualities of a good foreman, qualities of a good supervisor. ಸೊ ಉದಾಹರಣೆಗೆ ಬುದ್ಧಿವಂತಿಕೆ, ಜ್ಞಾನ. ಸೊ ನಿಮ್ಗೆ ಅವು ಯಾವ್ಯಾವ ಲಕ್ಷಣಗಳು ಅಂತ ನಾ ಹೇಳಿದ್ದೆ. ಧೈರ್ಯ, ಆಮೇಲೆ ಏನಪ್ಪ ಅಂತಂದ್ರೆ ರಿಸೋರ್ಸ್ಫುಲ್ನೆಸ್, ಗಟ್ಸ್, ಇಂಟಿಗ್ರಿಟಿ, ಆನೆಸ್ಟಿ, ಪ್ರಾಮಾಣಿಕತೆ ಇತ್ಯಾದಿ. ಈ ಎಲ್ಲಾ ಗುಣಲಕ್ಷಣಗಳು ಒಬ್ಬ ವ್ಯಕ್ತಿಯಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಒಬ್ಬನೇ ಎಲ್ಲಾ ಗುಣಲಕ್ಷಣಗಳನ್ನ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಒಬ್ಬನಲ್ಲಿ ಒಂದು ಗುಣಲಕ್ಷಣ ಇದ್ರೆ ಇನ್ನೊಂದು ಗುಣಲಕ್ಷಣ ನಾವು ಕಾಣೋದಿಲ್ಲ. ಸೊ ಈ ಒಂದು ಸತ್ಯಾಂಶವನ್ನ ಅವ ಕಂಡುಕೊಂಡ. ಸೊ ಅದಕ್ಕಾಗಿ ಆತ ಏನು ಪ್ರಪಾದಿಸದ ಅಂತಂದ್ರೆ, ನಾವು ಒಬ್ಬ ಫೋರ್ಮನ್ ಅನ್ನ, ಒಬ್ಬ ಸೂಪರ್ವೈಸರ್ ಅನ್ನ ನೇಮಕ ಮಾಡುವ ಬದಲಾಗಿ ಬೇರೆ ಬೇರೆ ಕೆಲಸಗಳಿಗೆ ವಿಭಿನ್ನ 8 ಮಂದಿಯನ್ನ ನಾವು ನೇಮಕ ಮಾಡಬೇಕು ಅಂತ. ಸೊ ಆತ ಏನ್ ನಂಬಿದ್ದ ಅಂತಂದ್ರೆ, ಯೋಜಿಸುವಿಕೆ ಕೆಲಸವನ್ನ ಒಬ್ಬರಿಗೆ ಕೊಟ್ರೆ ಅದರ ಅನುಷ್ಠಾನಗೊಳಿಸುವಿಕೆಯನ್ನ ನಾವು ಮತ್ತೊಬ್ಬರಿಗೆ ಕೊಡಬೇಕು. ಹಿ ಸಪರೇಟೆಡ್ ಪ್ಲಾನಿಂಗ್ ಅಂಡ್ ಇಂಪ್ಲಿಮೆಂಟೇಷನ್. ಯೋಜಿಸುವಿಕೆ ಮತ್ತು ಅನುಷ್ಠಾನಗೊಳಿಸುವಿಕೆ ಆ ಎರಡನ್ನು ಪ್ರತ್ಯೇಕಗೊಳಿಸಿದ. ಒಬ್ಬ ಮೇಲ್ವಿಚಾರಕನ ಬದಲಾಗಿ 8 ಮೇಲ್ವಿಚಾರಕನ ನೇಮಕ ಮಾಡಬೇಕು ಅಂತ ಹೇಳೋದು. ಯಾರ್ಯಾರು ಯಾವ ಕೆಲಸದಲ್ಲಿ ಯೋಗ್ಯರಾಗಿರ್ತಾರೋ ಅವ್ರಿಗೆ ಅದೇ ಕೆಲಸವನ್ನು ಕೊಡಬೇಕು ಅಂತ ಹೇಳಿ. ಸೊ ಅದಕ್ಕೆ ನಾವೇನ್ ಕರಿತೀವಿ, ಕಾರ್ಯಾತ್ಮಕ ಮೇಲ್ವಿಚಾರಕತ್ವ ಅಂತ ಕರಿತೀವಿ. ಇನ್ನ ಎರಡನೇ ತಂತ್ರ, he proposed second more important technique of the scientific management is standardization. ಕೆಲಸದ ಶಿಷ್ಟೀಕರಣ ಸ್ಟ್ಯಾಂಡರ್ಡೈಸೇಷನ್ ಅಂತ ಕರಿತೀವಿ, ಮತ್ತು ಸಿಂಪ್ಲಿಫಿಕೇಶನ್ ಆಫ್ ವರ್ಕ್. ಸ್ಟ್ಯಾಂಡರ್ಡೈಸೇಷನ್ ಅಂಡ್ ಸಿಂಪ್ಲಿಫಿಕೇಶನ್ ಆಫ್ ವರ್ಕ್. ಕೆಲಸದ ಶಿಷ್ಟೀಕರಣ ಮತ್ತು ಸರಳೀಕರಣ ಅಂತ ಹೇಳಿ ಎರಡನೇ ತಂತ್ರವನ್ನ ಪ್ರತಿಪಾದಿಸಿದ. ಕೇವಲ ಆತ ಈ ತಂತ್ರಗಳನ್ನ ಪ್ರತಿಪಾದಿಸಲಿಲ್ಲ, ತನ್ನ ಕಾರ್ಯದಲ್ಲಿ ಅದನ್ನ, ತನ್ನ ಕೆಲಸದಲ್ಲಿ, ತಾನೇನು ಕಾರ್ಯನಿರ್ವಹಣೆಯನ್ನ ಮಾಡ್ತಿದ್ದಲ್ಲ ಅದರೊಳಗೆ ಅದನ್ನ ಅನುಷ್ಠಾನಗೊಳಿಸ್ಕೊಂಡು ಯಶಸ್ವಿಯಾದ. ಸೊ ಹೀಗಾಗಿ ಇವು ಒಂದು ಬಲವಾದಂಥ ಸಪೋರ್ಟ್ ಅನ್ನ ಪಡ್ಕೊಂಡು ಈ ಬಹಳಷ್ಟು ಜನ ಇವುಗಳನ್ನ ಉಪಯೋಗ ಮಾಡ್ತಾರೆ. ಸೊ ಹೀಗಾಗಿ ಟೇಲರ್ ಅವರಿಗೆ ಏನ್ ಹೇಳ್ತಾರಪ್ಪ ಅಂತಂದ್ರೆ, FW ಟೇಲರ್ ಅವರು ಶಿಷ್ಟೀಕರಣದ ಒಬ್ಬ ಸ್ಟ್ರಾಂಗ್ ಸಪೋರ್ಟರ್, ತೀವ್ರ ಬೆಂಬಲಿಗರಾಗಿದ್ದರು. He was a strong supporter of the standardization. ಅವರ ಪ್ರಕಾರ ಈ ಸಾಂಪ್ರದಾಯಿಕ ಅಥವಾ ಹೆಬ್ಬರಳ ನಿಯಮ, ರೂಲ್ ಆಫ್ ಥಂಬ್ ಅಂತ ಕರಿತೀವಿ. ಹೆಬ್ಬರಳ ನಿಯಮ ಅಂದ್ರೆ ಏನೇನೋ ಪರಿಸ್ಥಿತಿ ಉದ್ಭವ ಆಗ್ತಾವ, ಅದಕ್ಕೆ ತಕ್ಕ ಹಾಗೆ ಆವಾಗ ಡಿಸಿಷನ್ ತೆಗೆದುಕೊಂಡು ಅದನ್ನ ಬಗೆಹರಿಸಲಿಕ್ಕೆ ಪ್ರಯತ್ನವನ್ನ ಮಾಡೋದು. ಯಾವುದೇ ಮಾರ್ಗಸೂಚಿಗಳು ಇರೋದಿಲ್ಲ. ಯಾವಾಗ ಏನು ಉದ್ಭವ ಆಗ್ತದೆ, ಯಾವಾಗ ಯಾವ ಸಮಸ್ಯೆ ಎದುರಾಗ್ತಾವ
ಆ ಸಮಸ್ಯೆನ ಆವಾಗ ನಮ್ಗೆ ಏನ್ ತಿಳಿತಿತ್ತು ಅದರ ಪ್ರಕಾರ ಅದನ್ನ ಬಗೆಹರಿಸೋದು. ಸೊ ಅದಕ್ಕೆ ನಾವೇನ್ ಕರಿತೀವಿ ಹೆಬ್ಬೆರಳ ನಿಯಮ. ಅಥವಾ ಯಾರಾದ್ರೂ ನಮ್ಗೊಂದು ಕೆಲಸ ಕೊಟ್ರು, ಆ ಕೆಲಸ ನಾವು ಹಿಂದೆ ಏನು ಮಾಡಿದ್ದಿಲ್ಲ, ಈಗ ಆ ಕೆಲಸವನ್ನ ಮಾಡ್ಲಿಕ್ಕೆ ಆ ಸಮಯದಲ್ಲಿ ನಮ್ಗೆ ಏನ್ ನಮ್ಮ ಆಲೋಚನೆಗೆ ಏನ್ ಬರ್ತದೆ ಅದೇ ರೀತಿಯಾಗಿ ಆ ಕೆಲಸವನ್ನ ಮಾಡಿ ಮುಗಿಸೋದು. ಸೊ ಇದು ಹೆಬ್ಬೆರಳ ನಿಯಮ. ಇದು ಸಾಂಪ್ರದಾಯಿಕ ಪದ್ಧತಿಯಾಗಿತ್ತು ಕಾರ್ಖಾನೆಗಳಲ್ಲಿ. ಸೊ ಅವನ ಪ್ರಕಾರ ಈ ಸಾಂಪ್ರದಾಯಿಕ ಪದ್ಧತಿ ಅಥವಾ ಹೆಬ್ಬೆರಳು ನಿಯಮ ಪದ್ಧತಿಯಲ್ಲಿ ಪ್ರಾಕ್ಟೀಸ್ನಲ್ಲಿ ಇದ್ದಂತ, ಆಚರಣೆಯಲ್ಲಿ ಇದ್ದಂತ ಪ್ರೊಡಕ್ಷನ್ ಮೆಥಡ್ಗಳನ್ನ, ಉತ್ಪಾದನಾ ವಿಧಾನಗಳನ್ನ ಅಧ್ಯಯನ ಮಾಡುವುದು, ಆಳವಾಗಿ ಅಧ್ಯಯನ ಮಾಡುವುದು ಅಥವಾ ವಿಶ್ಲೇಷಿಸಲು, ಅದನ್ನ ಅನಲೈಸ್ ಮಾಡಲು ವೈಜ್ಞಾನಿಕ ವಿಧಾನವನ್ನ ಬಳಸಬೇಕು ಅಂತ ಹೇಳದ. We have to use the scientific method to analyze, to make deep study, detailed study of the practices of traditional method, of rule of thumb. ನಾವು ಈ ಹಿಂದೆ ಏನು ರೂಲ್ ಆಫ್ ಥಂಬ್ ಅಥವಾ ಈ ಹಿಂದೆ ನಾವೇನು ಒಂದು ಸಾಂಪ್ರದಾಯಿಕ ಪದ್ಧತಿಯನ್ನ ಅನುಕರಣೆ ಮಾಡ್ತಿದ್ವಿ, ಫಾಲೋ ಮಾಡ್ತಿದ್ವಿ, ಇದರ ಸಲುವಾಗಿ ಸರಕುಗಳನ್ನು ಉತ್ಪಾದನೆ ಮಾಡುವ ಸಲುವಾಗಿ. ಸೊ ಏನು ಉತ್ಪಾದನಾ ಆಚರಣೆಗಳನ್ನ ನಾವು ಫಾಲೋ ಮಾಡ್ತಿದ್ವಿ, ಅವುಗಳನ್ನ ವಿಶ್ಲೇಷಣೆ ಮಾಡುವ ಸಲುವಾಗಿ ನಾವು ವೈಜ್ಞಾನಿಕ ವಿಧಾನವನ್ನ ಅನುಸರಿಸಬೇಕು ಅಂತೇಳಿ ಆತ ಹೇಳಿದ. ವಿಶ್ಲೇಷಣೆ ಮಾಡಿದ ನಂತರ ಆ ಹಳೆ ಪದ್ಧತಿಗಳನ್ನ, ಆ ರೂಲ್ ಆಫ್ ಥಂಬ್ ಅನ್ನ, ಹೆಬ್ಬೆರಳು ನಿಯಮಗಳನ್ನ ಅಥವಾ ಸಾಂಪ್ರದಾಯಿಕ ಪದ್ಧತಿಗಳನ್ನ ನಾವು ವಿಶ್ಲೇಷಣೆ ಮಾಡಿದ ನಂತರ ಅದರಲ್ಲಿ ಇರುವಂತಹ ಅತ್ಯುತ್ತಮ ಆಚರಣೆಗಳನ್ನ ಉಳಿಸಿಕೊಳ್ಳಬೇಕು. ಈಗ ಆ ಹಳೆ ಪದ್ಧತಿಯಲ್ಲಿ, ಹಳೆ ವಿಧಾನದಲ್ಲಿ ಯಾವುದು ಒಳ್ಳೆ ಪ್ರಾಕ್ಟೀಸಸ್ ಅದಾವ ಅದನ್ನ ಉಳಿಸಿಕೊಳ್ಳುವುದು. ಬರೀ ಉಳಿಸಿಕೊಳ್ಳೋದು ಅಲ್ಲ, ಜೊತೆಗೆ ಅವುಗಳನ್ನ ಅತ್ಯುತ್ತಮಗೊಳಿಸುವುದು, ಮತ್ತು ಅವು ಫಿಲ್ಟರ್ ಮಾಡುದು, ರಿಫೈನ್ ಮಾಡುದು, ಮತ್ತು ಅದರಲ್ಲಿ ಸುಧಾರಣೆ ತರುವುದು. ಹಳೆ ಪದ್ಧತಿಯನ್ನ ವಿಶ್ಲೇಷಣೆ ಮಾಡುದು, ಅದರಲ್ಲಿ ಇರುವಂತಹ ಒಳ್ಳೆಯ ಆಚರಣೆಗಳನ್ನ, ಪ್ರಾಕ್ಟೀಸಸ್ಗಳನ್ನ ಉಳಿಸಿಕೊಳ್ಳುವುದು, ಆಮೇಲೆ ಆ ಒಳ್ಳೆಯ ಆಚರಣೆಗಳ ಮೇಲೆ ಒಂದು ಸಂಶೋಧನೆಯನ್ನ ಮಾಡಿ ವೈಜ್ಞಾನಿಕ ವಿಧಾನವನ್ನ ಅನುಸರಿಸಿ ಅವುಗಳನ್ನ ಮತ್ತಷ್ಟು ಅದರೊಳಗೆ ಸುಧಾರಣೆಯನ್ನ ತರೋದು. ಸುಧಾರಣೆಯನ್ನ ತರುವುದರ ಮೂಲಕ ಒಂದು ಶಿಷ್ಟ ವಿಧಾನವನ್ನ ಅಥವಾ ಒಂದು ಸ್ಟ್ಯಾಂಡರ್ಡ್ ಅನ್ನ, ಒಂದು ಶಿಷ್ಟವನ್ನ ಅಭಿವೃದ್ಧಿಪಡಿಸಿ, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಶಿಷ್ಟವನ್ನ, ಒಂದು ಸ್ಟ್ಯಾಂಡರ್ಡ್ ಅನ್ನ ಡೆವಲಪ್ ಮಾಡಿ ಅದನ್ನ ಸಂಘಟನೆಯ ಎಲ್ಲಾ ಕಡೆಗೂ ಅನುಸರಿಸಬೇಕು ಅಂತ ಹೇಳಿದ್ರು. ಅರ್ಥ ಆಯ್ತಲ್ಲ? ಸೊ ಸ್ಟ್ಯಾಂಡರ್ಡೇಷನ್ ಒಳಗೆ ಈ FW ಟೇಲರ್ ಅವರು ಏನ್ ಹೇಳಿದ್ರಪ್ಪ ಅಂತಂದ್ರೆ, ಕಾರ್ಖಾನಾ ಪದ್ಧತಿಯಲ್ಲಿ ಏನು ನಾವು ಹಳೆ ವಿಧಾನಗಳನ್ನ, ಹಳೆ ಮೆಥಡ್ಸ್ಗಳನ್ನ ಉಪಯೋಗ ಮಾಡ್ತಾ ಇದ್ವಿ, ಅವುಗಳನ್ನ ಅಧ್ಯಯನ ಮಾಡಬೇಕು, ಅವುಗಳನ್ನ ವಿಶ್ಲೇಷಣೆ ಮಾಡಬೇಕು, ಅದರಲ್ಲಿ ಇರುವಂತಹ ಒಳ್ಳೆಯ ಆಚರಣೆಗಳನ್ನ ಉಳಿಸ್ಕೊಳ್ಬೇಕು, ಆ ಒಳ್ಳೆಯ ಆಚರಣೆಗಳನ್ನ ಮತ್ತಷ್ಟು ಸುಧಾರಣೆ ಮಾಡಬೇಕು. ಸುಧಾರಣೆ ಮಾಡಿ ಅವಾಗ ಒಂದು ಶಿಷ್ಟವನ್ನ, ಸ್ಟ್ಯಾಂಡರ್ಡ್ ಅನ್ನ ಫಿಕ್ಸ್ ಮಾಡಬೇಕು. ಆ ಸ್ಟ್ಯಾಂಡರ್ಡ್ ಅನ್ನ ಸಂಸ್ಥೆಯ ಕಡೆ ಎಲ್ಲಾ ಉಪಯೋಗಿಸ್ಬೇಕು, ಎಲ್ಲಾ ಕಡೆ, ಎಲ್ಲಾ ಚಟುವಟಿಕೆಗಳಲ್ಲಿ ಅದನ್ನ ಬಳಕೆ ಮಾಡಬೇಕು ಅಂತ ಹೇಳಿದ್ರು. ಇದನ್ನ ಮಾಡೋ ಸಲುವಾಗಿ ಸಮಯ, ಚಲನೆ, ಆಯಾಸ ಮತ್ತು ವಿಧಾನ, 4 ಟೈಮ್, ಮೋಷನ್ ಅಂದ್ರೆ ಚಲನೆ, ಟೈಮ್, ಮೋಷನ್, ಫಟಿಗ್ ಆಯಾಸ ಮತ್ತು ಮೆಥಡ್ ವಿಧಾನ. ಈ 4 ಅಧ್ಯಯನಗಳನ್ನ ಒಳಗೊಂಡಂಥ ಕಾರ್ಯ ಅಧ್ಯಯನ ತಂತ್ರಗಳ ಮೂಲಕ ಇದನ್ನ ಮಾಡಲಿಕ್ಕೆ ಸಾಧ್ಯ ಅಂಥೇಳಿ ಅವರು ಒಂದು ತಂತ್ರವನ್ನ ಕೊಟ್ಟರು. ಹಾಗಾದ್ರೆ ತಂತ್ರ ಏನು? ವರ್ಕ್ ಸ್ಟಡಿ. ಸ್ಟ್ಯಾಂಡರ್ಡೈಸೇಷನ್ ಇಸ್ ನಾಟ್ ಎ ಟೆಕ್ನಿಕ್,
ಇಟ್ ಈಸ್ ಎ ರಿಸಲ್ಟ್. ಸ್ಟ್ಯಾಂಡರ್ಡೈಸೇಷನ್ ಇಸ್ ಎ ರಿಸಲ್ಟ್. ಇದು ಫಲಿತಾಂಶ. ಶಿಷ್ಟೀಕರಣ, ಸರಳೀಕರಣ ಇವು ಏನದಾವಲ್ಲ, ಇಟ್ ಸೆಲ್ಫ್ ಈಸ್ ನಾಟ್ ಎ ಟೆಕ್ನಿಕ್. ಇವು ತಂತ್ರಗಳು ಅಲ್ಲ, ಇವು ತಂತ್ರಗಳ ಫಲಿತಾಂಶ. ಹಂಗಾರೆ ತಂತ್ರಗಳು ಯಾವುದು? ವರ್ಕ್ ಸ್ಟಡಿ. ತಂತ್ರಗಳು ಯಾವುದು? ವರ್ಕ್ ಸ್ಟಡಿ. ವರ್ಕ್ ಸ್ಟಡಿ ಅಂತಂದ್ರೆ ಕನ್ನಡದೊಳಗೆ ಕಾರ್ಯ ಅಧ್ಯಯನ ಅಂತ ಹೇಳ್ತೀವಿ. ಮತ್ತು ಅದರೊಳಗೆ 4 ಅಧ್ಯಯನಗಳು ಬರ್ತಾವ. ಒಂದು ಸಮಯದ ಅಧ್ಯಯನ, ಒಂದು ವಿಧಾನದ ಅಧ್ಯಯನ, ಮತ್ತೊಂದು ಆಯಾಸದ ಅಧ್ಯಯನ, ಆಮೇಲೆ ಇನ್ನೊಂದು ಯಾವ್ದ್ರಪ್ಪ, ಚಲನೆ ಅಧ್ಯಯನ. ಈ 4 ಅಧ್ಯಯನ ಒಳಗೊಂಡಂಥ ಕಾರ್ಯ ಅಧ್ಯಯನ ಇದು ತಂತ್ರ. ಸೊ ಈ ತಂತ್ರದ ಮೂಲಕ ನಾವು ಶಿಷ್ಟೀಕರಣವನ್ನ ಮಾಡಬೇಕು, ಕೆಲಸಗಳ ಶಿಷ್ಟೀಕರಣವನ್ನ ಮಾಡಬೇಕು ಅಂತ ಹೇಳಿ ಅವರು ಹೇಳಿದ್ರು. ಶಿಷ್ಟೀಕರಣವು, ಸ್ಟ್ಯಾಂಡರ್ಡೈಸೇಷನ್, ಪ್ರತಿಯೊಂದು ವ್ಯಾವಹಾರಿಕ ಚಟುವಟಿಕೆಗಳಿಗೆ ಸ್ಥಾಪಿಸಬೇಕು. ಶಿಷ್ಟೀಕರಣ ಅಂತಂದ್ರೆ ಸ್ಟ್ಯಾಂಡರ್ಡ್ ಅಥವಾ ಸ್ಟ್ಯಾಂಡರ್ಡೈಸೇಷನ್ ಅಥವಾ ಫಿಕ್ಸಿಂಗ್ ಆಫ್ ದ ಸ್ಟ್ಯಾಂಡರ್ಡ್. ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡೋದು ಅಂತಂದ್ರೆ ಕೇವಲ ಪ್ರಾಡಕ್ಟಿಗೆ ಮಾತ್ರ ಅಲ್ಲ. ಇಟ್ ಶುಡ್ ಬಿ ಫಾರ್ ಈಚ್ ಅಂಡ್ ಎವ್ರಿ ಪ್ರೋಸೆಸ್ ಅಂಡರ್ಟೇಕನ್ ಇನ್ ದ ಬಿಸ್ನೆಸ್ ಆರ್ಗನೈಸೇಷನ್. ಒಂದು ವ್ಯಾವಹಾರಿಕ ಸಂಘಟನೆಯಲ್ಲಿ ನಡೆಯುವ ಪ್ರತಿಯೊಂದು ಪ್ರಕ್ರಿಯೆಗೆ, ಪ್ರತಿಯೊಂದು ಚಟುವಟಿಕೆಗೆ ಈ ಒಂದು ಶಿಷ್ಟೀಕರಣವು ಸ್ಥಾಪಿಸಬೇಕು ಅಥವಾ ಶಿಷ್ಟವನ್ನ ಸ್ಥಾಪಿಸಬೇಕು ಅಂತ ಆತ ಹೇಳಿದ. ಉದಾಹರಣೆಗೆ, ಸಪೋಸ್ ನೀವು ಒಂದು ಸಂಘಟನೆಯಲ್ಲಿ ಹಲವಾರು ಪ್ರಕ್ರಿಯೆಗಳ ಮೂಲಕ ವಸ್ತುಗಳನ್ನು ಉತ್ಪಾದನೆ ಮಾಡ್ತೀರಿ, ಹಲವಾರು ಪ್ರಕ್ರಿಯೆಗಳನ್ನ ಕೈಗೊಳ್ತೀರಿ, ಆವಾಗ ನಿಮಗೆ ಸಿದ್ಧ ವಸ್ತುಗಳು ಸಿಗ್ತಾವ. ಸೊ ಪ್ರತಿಯೊಂದು ಪ್ರಕ್ರಿಯೆಗೆ ಒಂದು ಶಿಸ್ತನ್ನ ನಿಗದಿಪಡಿಸಬೇಕು, ಸ್ಥಾಪಿಸಬೇಕು. ಆಮೇಲೆ ಸಿದ್ಧ ವಸ್ತುಗಳನ್ನು ಉತ್ಪಾದಿಸುವ ಸಲುವಾಗಿ ಕಚ್ಚಾ ಸಾಮಗ್ರಿಗಳನ್ನ, ಕಚ್ಚಾ ವಸ್ತುಗಳನ್ನ ನಾವು ಬಳಕೆ ಮಾಡ್ತೀವಿ. ಕಚ್ಚಾ ವಸ್ತುಗಳಿಗೆ ಸ್ಟ್ಯಾಂಡರ್ಡ್ ಅನ್ನ ಫಿಕ್ಸ್ ಮಾಡಬೇಕು. ಅಂದ್ರೆ ಇದೇ ಸ್ಟ್ಯಾಂಡರ್ಡ್, ಇದೇ ಶಿಸ್ತಿನ ನಾವು ಕಚ್ಚಾ ವಸ್ತುಗಳನ್ನ ಬಳಕೆ ಮಾಡಬೇಕು. ಯಾಕಂದ್ರೆ ಸಿದ್ಧ ವಸ್ತುಗಳ ಗುಣಮಟ್ಟ ಅದರ ಮೇಲೆ ಅವಲಂಬನೆ ಆಗಿದೆ. ನೀವು ಕಳಪೆ ಗುಣಮಟ್ಟದ ಕಚ್ಚಾ ವಸ್ತುಗಳನ್ನು ಉಪಯೋಗ ಮಾಡಿದ್ರೆ ಉತ್ತಮ ಗುಣಮಟ್ಟದ ಸಿದ್ಧ ವಸ್ತುಗಳು ಸಿಗೋದಿಲ್ಲ. ಸೊ ಅದಕ್ಕಾಗಿ ಫಸ್ಟ್ ರಾ ಮಟೀರಿಯಲ್ ಶುಡ್ ಬಿ ಸ್ಟ್ಯಾಂಡರ್ಡ್. ಇಫ್ ರಾ ಮಟೀರಿಯಲ್ is standard, then you can produce the qualitative products. ಅದೇ ತರ ಸಮಯ, ಪ್ರತಿ ಒಂದು ಕೆಲಸಕ್ಕೆ ನೀವು ಸಮಯವನ್ನ ನಿಗದಿ ಮಾಡಬೇಕು. ಸ್ಟ್ಯಾಂಡರ್ಡ್ ಟೈಮ್, ಯು ಶುಡ್ ಫಿಕ್ಸ್ ಸ್ಟ್ಯಾಂಡರ್ಡ್ ಟೈಮ್ ಫಾರ್ ಈಚ್ ವರ್ಕ್ ಅಂತ ಹೇಳ್ದ. ಪ್ರತಿಯೊಂದು ಕೆಲಸಕ್ಕೆ, ಅದು ಉತ್ಪಾದನೆಗೆ ಸಂಬಂಧಪಟ್ಟಿರ್ಬೋದು ಅಥವಾ ಬೇರೆ ಯಾವುದೇ ಕೆಲಸಕ್ಕೆ ಒಂದು ಸಂಬಂಧಪಟ್ಟದ್ದು, ಪ್ರತಿಯೊಂದು ಕೆಲಸಕ್ಕೆ ಸಮಯವನ್ನ ನಿಗದಿಪಡಿಸ್ಬೇಕು. ಸ್ಟ್ಯಾಂಡರ್ಡ್ ಟೈಮ್ ಮಸ್ಟ್ ಬಿ ಫಿಕ್ಸ್. ಈಗ ನೀವು ಸಕಾಲ ಅಂತ ಕೇಳಿರಿ, ಮೊದಲು ನೀವು ಏನಾದ್ರೂ ತಾಲೂಕು ಕಚೇರಿಗೆ ಹೋಗಿ ಒಂದು ಅರ್ಜಿಯನ್ನ ಕೊಟ್ರೆ, ಇನ್ಕಮ್ ಸರ್ಟಿಫಿಕೇಟ್ಗೋ ಅಥವಾ ಜಾತಿ ಪ್ರಮಾಣ ಪತ್ರಕ್ಕೆ ನೀವು ಅರ್ಜಿ ಕೊಟ್ಟರೆ ಅದು ಯಾವಾಗ ಬರ್ತಿತ್ತು ಏನು ಹೇಳಕ್ಕೆ ಬರ್ತಿದ್ದಿಲ್ಲ. ಈಗ ಹಾಗಲ್ಲ, ಸಕಾಲ ಮಾಡಿದ್ರು 21 ದಿವಸದ ಒಳಗಾಗಿ ನಿಮ್ಗೆ ಆ ಕೆಲಸವನ್ನು ಮುಗಿಸಿ ಅವ್ರು ಕೊಡ್ಬೇಕು. ಸೊ ದಟ್ ಇಸ್ ಎ ಸ್ಟ್ಯಾಂಡರ್ಡ್ ಟೈಮ್ ಫಿಕ್ಸ್. ಸೊ ಈ ರೀತಿಯಾಗಿ ಆತ ಏನ್ ಹೇಳ್ದ, ಪ್ರತಿ ಒಂದು ಕೆಲಸಕ್ಕೆ ಸಮಯವನ್ನ ಶಿಷ್ಟೀಕರಣ ಮಾಡಬೇಕು, ಸಮಯದ ಶಿಷ್ಟವನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳ್ದ. ಅದೇ ತರ ಹಲವಾರು ಯಂತ್ರೋಪಕರಣಗಳನ್ನ ನಾವು ಕಾರ್ಖಾನೆಗಳಲ್ಲಿ ಉಪಯೋಗ ಮಾಡ್ತೀವಿ, ಅದಕ್ಕೂ ಸಹ ಶಿಷ್ಟವನ್ನ ಸ್ಥಾಪನೆ ಮಾಡಬೇಕು. ಹಾಗೆ ಮಾರ್ಕೆಟ್ ಒಳಗೆ ಸುವಿ ಸಿಗಾಗ್ತಾವ ಅಂತ ಯಾವ್ದೋ ಒಂದು ಮಷಿನ್ ಹೊತ್ಕೊಂಡು ಬರೋದಲ್ಲ. ಸ್ಟ್ಯಾಂಡರ್ಡ್ equipments must be installed, purchased, used in the factories. ಸ್ಟ್ಯಾಂಡರ್ಡ್ ಯಂತ್ರಗಳನ್ನ, ಈ ಸ್ಟ್ಯಾಂಡರ್ಡ್ ಪೀಠೋಪಕರಣಗಳನ್ನ ನಾವು ಯೂಸ್ ಮಾಡಬೇಕು. ಸೊ ಹೀಗಾಗಿ ಅವನೇನು ಹೇಳ್ದ, ಪೀಠೋಪಕರಣಗಳಿಗೆ, ಯಂತ್ರೋಪಕರಣಗಳಿಗೂ ಸಹ ಒಂದು ಸ್ಟ್ಯಾಂಡರ್ಡ್ ಅನ್ನ, ಒಂದು ಶಿಷ್ಟವನ್ನ ನಿಗದಿಪಡಿಸಬೇಕು ಅಂತ ಹೇಳ್ತಾರೆ. ವಿಧಾನಗಳು, ಕೆಲಸ ಮಾಡುವಂತಹ ವಿಧಾನಗಳು, ಮೆಥಡ್ಸ್, ಪ್ರೊಸೀಜರ್ಸ್, ಅದಕ್ಕೂ ಸಹ ಒಂದು ಸ್ಟ್ಯಾಂಡರ್ಡ್ ಅನ್ನ ಫಿಕ್ಸ್ ಮಾಡಬೇಕು. ಅದೇ ತರ ಕಾರ್ಯಸ್ಥಾನ, ಕೆಲಸ ಮಾಡುವಂತ ಸ್ಥಾನ. ಫಾರ್ ಎಕ್ಸಾಂಪಲ್, ದಿಸ್ ರೂಮ್ ಈಸ್ ಮೈ ವರ್ಕಿಂಗ್ ಪ್ಲೇಸ್, ಐ ಹ್ಯಾವ್ ಟು ಟೇಕ್ ಕ್ಲಾಸ್ ಹಿಯರ್, ಹೌದಲ್ಲ? ಸೊ ಇದಕ್ಕೂ ಸಹ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಬೇಕು.
ಎಲ್ಲ ಕಡೆ ಕಿಟಕಿ ವ್ಯವಸ್ಥೆ, ಬೆಳಕಿನ ವ್ಯವಸ್ಥೆ, ಬೆಳಕು ಬರಬೇಕು, ಶುದ್ಧ ಗಾಳಿ ಬರಬೇಕು, ಸ್ವಚ್ಛ ಆಗಿರ್ಬೇಕು, ಕೂಡ್ಲಿಕ್ಕೆ ಕಂಫರ್ಟ್ ಡ್ರೆಸ್ ಇದು ಡೆಸ್ಕ್ ಇರಬೇಕು, ಆಮೇಲೆ ಬ್ಲ್ಯಾಕ್ ಬೋರ್ಡ್ ಇರಬೇಕು, ಡಸ್ಟರ್ ಇರಬೇಕು, ಚಾಕ್ ಇರಬೇಕು, ಇಂಥದೇ ಬ್ಲ್ಯಾಕ್ ಬೋರ್ಡ್ ಇರಬೇಕು, ಇಂಥದೇ ಡೆಸ್ಕ್ಗಳು ಇರಬೇಕು, ಇಷ್ಟೇ ಕಿಟಕಿಗಳು ಇರಬೇಕು, ಡೋರ್ ಸೈಜ್ ಇಷ್ಟೇ ಇರಬೇಕು. ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡೋದು ವರ್ಕಿಂಗ್ ಕಂಡೀಷನ್. ಸೊ ಹೀಗೆ ಆತ ಏನು ಹೇಳ್ತಿದ್ದ ಅಂತಂದ್ರೆ, ಈ ಸ್ಟ್ಯಾಂಡರ್ಡೈಸೇಷನ್ ಅನ್ನ ಕೇವಲ ಉತ್ಪನ್ನಗಳಿಗೆ ಮಾತ್ರ ಅಲ್ಲ, ವ್ಯಾವಹಾರಿಕ ಸಂಸ್ಥೆಗಳಲ್ಲಿ ನಡೆಯುವಂತಹ ಪ್ರತಿಯೊಂದು ವ್ಯಾವಹಾರಿಕ ಚಟುವಟಿಕೆಗಳು, ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ, ಪ್ರತಿಯೊಂದು ಪ್ರಕ್ರಿಯೆಗೆ ಇದನ್ನ ಫಿಕ್ಸ್ ಮಾಡಬೇಕು. ಸೊ ಹಾಗಾದ್ರೆ ಸ್ಟ್ಯಾಂಡರ್ಡ್ಗಳನ್ನ ಫಿಕ್ಸ್ ಮಾಡಕ್ಕೆ ಏನ್ ಮಾಡಬೇಕು? ಸ್ಟ್ಯಾಂಡರ್ಡ್ಗಳನ್ನ ಫಿಕ್ಸ್ ಮಾಡೋ ಸಲುವಾಗಿ ಕಾರ್ಯ ಅಧ್ಯಯನವನ್ನ ಮಾಡಬೇಕು, ವರ್ಕ್ ಸ್ಟಡಿಯನ್ನ ಮಾಡಬೇಕು. ವರ್ಕ್ ಸ್ಟಡಿ ಒಳಗೆ ಏನ್ ಬರ್ತಾವ? 4 ಬರ್ತಾವ. 1 ವಿಧಾನ ಅಧ್ಯಯನ, 2 ಚಲನೆ ಅಧ್ಯಯನ, 3 ಆಯಾಸ ಅಧ್ಯಯನ, ಆಮೇಲೆ 4ನೇದ್ದು ಯಾವುದು? ಇದು ಸಮಯ ಅಧ್ಯಯನ. ಸೊ ಈ 4 ಅಧ್ಯಯನ ಒಳಗೊಂಡಂತ ಕಾರ್ಯ ಅಧ್ಯಯನದ ಮೂಲಕ ಪ್ರತಿಯೊಂದು ವ್ಯಾವಹಾರಿಕ ಚಟುವಟಿಕೆ, ಪ್ರತಿಯೊಂದು ವ್ಯಾವಹಾರಿಕ ಪ್ರಕ್ರಿಯೆಗೆ ಶಿಸ್ತನ್ನ ಸ್ಥಾಪಿಸಬೇಕು ಅಂತ ಹೇಳ. ಒಂದು ಉದಾಹರಣೆ ಕೊಡ್ತೇನೆ. ಈಗ ಪ್ರೊಡಕ್ಟಿಗೆ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡೋದಂದ್ರೆ ಏನು? ಒಂದು ಪ್ರೊಡಕ್ಟಿಗೆ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡೋದು ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈ ಪೆನ್ ಇದೆ. ಈ ಪೆನ್ನಿಗೆ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡೋದು ಅಂದ್ರೆ ಏನು? ಸೊ ಈ ಪೆನ್ನಿನ ನಿರ್ದಿಷ್ಟ ವಿಧಗಳು, ಎಷ್ಟು ನಮೂನಿ ಪೆನ್ ಉತ್ಪಾದನೆ ಮಾಡಬೇಕು, 100 ನಮೂನಿ ಮಾಡಬೇಕು, 50 ನಮೂನಿ ಮಾಡಬೇಕು, ಅದನ್ನ ಡಿಸೈಡ್ ಇಲ್ಲ. ನಾವು ಕೇವಲ 3 ನಮೂನಿ ಪೆನ್ಗಳನ್ನು ಉತ್ಪಾದನೆ ಮಾಡಬೇಕು. ಆಮೇಲೆ ಗಾತ್ರ ಹೇಗಿರ್ಬೇಕು, ಪೆನ್ ಹೇಗಿರ್ಬೇಕು, ಇಷ್ಟಿದ್ದಿರ್ಬೇಕು, ಈಟ ಇರಬೇಕು, ಗಾತ್ರ ಫಿಕ್ಸ್ ಮಾಡೋದು. ಆಮೇಲೆ ಇದರ ಲಕ್ಷಣಗಳು, ಪೆನ್ನಿನೊಳಗೆ ಏನೇನು ಲಕ್ಷಣಗಳು ಇರಬೇಕು. ಉದಾಹರಣೆಗೆ ಹೇಳ್ತೀನಿ ನೋಡ್ರಿ, ನೀವು ಬರೆಯುವಂತಹ ಪೆನ್ನು ಮತ್ತು ನಾನು ಯೂಸ್ ಮಾಡ್ತಾ ಇರುವಂತಹ ಪೆನ್ನು, ನಿಮ್ಮ ಪೆನ್ನಿನಿಂದ ಕೇವಲ ಪೇಪರ್ ಮೇಲೆ ಮಾತ್ರ ಬರೀಬಹುದು. ನನ್ನ ಪೆನ್ನಿನಿಂದ ಪೇಪರ್ ಮೇಲೆ ಅಷ್ಟೇ ಅಲ್ಲ, ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಸಹ ಬರಬಹುದು. ನೋಡಿ, ಇಲ್ಲಿ ರಬ್ಬರ್ ಇತ್ತು, ನಿಮ್ಗೆ ಕಾಣಿಸ್ತಿತ್ತು. ಸೊ ಈ ರಬ್ಬರಿನ ಮೂಲಕ ನಾನು ಇಲ್ಲಿಯೂ ಸಹ ಏನು ಮಾಡಬಹುದು, ವೈಟ್ ಬೋರ್ಡ್ ಅನ್ನ ಓಪನ್ ಮಾಡಿ ನಾ ಬರೀಬಹುದು. ಮುಂದದ ಚಾನ್ಸ್ ಬರ್ತೈತಿ, ತೋರಿಸ್ತೀನಿ. ಸೊ ಹಂಗಾರೆ ಇದರಲ್ಲಿ 2 ಗುಣಲಕ್ಷಣಗಳು. ಸೊ ಈ ಗುಣಲಕ್ಷಣಗಳನ್ನ ನಿಗದಿ ಮಾಡುದು, ಇದು ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇಲ್ಲ ಈ ಪೆನ್, ಯಾಕಂದ್ರೆ ಅವರು ಕೇವಲ ನೋಟ್ಬುಕ್ ಮೇಲೆ ಬರೀತಾರೆ. ಸೊ ವಿದ್ಯಾರ್ಥಿಗಳು ಉಪಯೋಗ ಮಾಡುವಂತಹ ಪೆನ್ಗಳಲ್ಲಿ ಕೇವಲ ಒಂದೇ ಲಕ್ಷಣ, ಬರೆಯುವಂತ ಲಕ್ಷಣ. ನೀಟಾಗಿ ಬರಿಬೇಕು, ಸ್ಮೂತ್ ಆಗಿ ಬರಿಬೇಕು. ಈಗ ನಾನು ಆನ್ಲೈನ್ ಕ್ಲಾಸ್ ತಗೊಂತಾ ಇದ್ದೀನಿ, ಕೆಲವೊಮ್ಮೆ ನಿಮ್ಗೆ ವೈಟ್ ಬೋರ್ಡ್ ಅನ್ನ ಯೂಸ್ ಮಾಡಿ ಅದ್ರೊಳಗೆ ನಾನು ಬರೆದು ತೋರಿಸ್ಬೇಕಾಗ್ತದೆ. ಕೆಲವೊಮ್ಮೆ ನಾ PDF ಶೇರ್ ಮಾಡಿದಾಗ ಅದಕ್ಕೆ ನಾನು ಅಂಡರ್ಲೈನ್ ಮಾಡಿ ಅಥವಾ ರೌಂಡ್ ಹಾಕಿ ತೋರಿಸ್ಬೇಕಾಗ್ತದೆ. ಆವಾಗ ಇಲ್ಲಿ ಈ ನಿಬ್ನಿಂದ ಅಥವಾ ಈ ಬಾಲ್ ಪಾಯಿಂಟ್ ನಿಂದ ನಾನು ಬರೀಲಿಕ್ಕೆ ಸಾಧ್ಯವಿಲ್ಲ. ಸೊ ಆವಾಗ ನಾನು ಈ ರಬ್ಬರ್ ಅನ್ನ ಯೂಸ್ ಮಾಡ್ತೇನೆ. ಹಾಗಾದ್ರೆ ಇದರೊಳಗೆ 2 ಫೀಚರ್ಸ್ಗಳು. ಸೊ ಹೀಗೆ ಫೀಚರ್ಸ್ಗಳನ್ನ, ಲಕ್ಷಣಗಳನ್ನ ನಿಗದಿಪಡಿಸೋದು. ಕಲರ್ ಹೇಗಿರ್ಬೇಕು, ಸೈಜ್ ಹೇಗಿರ್ಬೇಕು, ಎಷ್ಟು ದಪ್ಪ ಇರಬೇಕು, ಗ್ರಿಪ್ ಹೇಗಿರ್ಬೇಕು, ಇದನ್ನ ನಿಗದಿ ಮಾಡೋದು, ಇದೇ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡೋದು. ಓಕೆ, ಸೊ ದಿಸ್ ಈಸ್ ಸಮಥಿಂಗ್ ಅಬೌಟ್ ದ ಸ್ಟ್ಯಾಂಡರ್ಡೈಸೇಷನ್. ನೌ ವಿ ಶಾಲ್ ಕಮ್ ಟು ದ ಸಿಂಪ್ಲಿಫಿಕೇಶನ್. ಸರಳೀಕರಣ. ಸೊ ಸರಳೀಕರಣ ಅಂದ್ರೆ ಏನ್ರಪ್ಪ ಅಂತಂದ್ರೆ, ಅನಗತ್ಯ ವಿಧಗಳು, ಅನ್ನೆಸೆಸರಿ ವೆರೈಟಿಗಳನ್ನ, ಗಾತ್ರಗಳು, ಸೈಜ್ ಅನ್ನ, ಅನ್ನೆಸೆಸರಿ ಸೈಜ್ ಅನ್ನ, ಆಯಾಮಗಳು, ಡೈಮೆನ್ಷನ್ಗಳನ್ನ ತೆಗೆದು ಹಾಕುವುದು. ಸಪೋಸ್ ಪೆನ್ನಿನ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿವಿ ಅಂತ ಹೇಳಿ 100 ನಮೂನಿ ಪೆನ್ ಉತ್ಪಾದನೆ ಮಾಡಿದ್ರೆ ಉಪಯೋಗ ಇಲ್ಲ. ಎಷ್ಟು ಭಾಳ 1, 2, 3, 4 ನಮೂನಿ ಪೆನ್ ಉಪಯೋಗ ಮಾಡ್ರಿ. ಹೋಗ್ಲಿ 10 ನಮೂನಿ ಪೆನ್ ಉಪಯೋಗ ಮಾಡ್ರಿ. ನೀವು 1000 ನಮೂನಿ ಪೆನ್ ಅನ್ನು ಉಪಯೋಗ ಮಾಡಿದ್ರೆ ನಾಳೆ ನಿಮ್ಗೆ ನೆನಪಿರೋದಿಲ್ಲ ಯಾವ ಪೆನ್ ಏನು ಅಂತ ಹೇಳಿ ಹೇಳ್ತೇವೆ. ಸೊ ಇದನ್ನ ಕಡಿಮೆ ಮಾಡೋದು, ನಿಗದಿ ಮಾಡೋದು, ರೆಡ್ಯೂಸ್ ಮಾಡೋದು, ತೆಗೆದು ಹಾಕೋದು. ಅನವಶ್ಯಕ ವಿಧಗಳನ್ನ, ವೆರೈಟಿಗಳನ್ನ ತೆಗೆದು ಹಾಕಿ ಆದಷ್ಟು ಕಡಿಮೆ ಚಾಲ್ತಿಯಲ್ಲಿರುವಂಥದ್ದು, ಅಗದಿ ಉಪಯುಕ್ತತೆಯನ್ನು ಹೊಂದಿರುವುದು, ಪಾಪ್ಯುಲರ್ ಆಗಿರುವಂತಹ ವಿಧಗಳನ್ನ ಮಾತ್ರ ಇಟ್ಕೊಳ್ಳೋದು. ಅದಕ್ಕೆ ನಾವು ಸರಳೀಕರಣ ಅಂತ ಕರಿತೀವಿ. ಮತ್ತು ಸೈಜ್ ಅನ್ನ, ಅನ್ನೆಸೆಸರಿ ಸೈಜ್ ಇದ್ರೆ ಅದನ್ನ ರೆಡ್ಯೂಸ್ ಮಾಡೋದು. ನೀವೇನು ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ದೀರಲ್ಲ, ಫಸ್ಟಿಗೆ ಈ ಮೊಬೈಲ್ ಸ್ಟಾರ್ಟ್ ಮಾಡಿದಾಗ ಅದ್ರ ಸೈಜ್ ಎಷ್ಟಿತ್ತು ಗೊತ್ತೇ? ಇದರದ್ದು ಸೈಜು ಇಟ್ಟಂಗಿ ನೋಡಿರಲ್ಲ, ಆ ಇಟ್ಟಂಗಿ ಸೈಜಿನ ಮೊಬೈಲ್ ಇತ್ತು. ಈಗ ಇಟ್ಟಂಗಿ
ಪಾಕೆಟ್ನಾಗ ಇಟ್ಕೊಂಡು ತಿರುಗಿರಿ ಅಂದ್ರೆ ತಿರುಗ್ತೀರಿ ನೀವು, ಅದು ಬರ್ತಾ 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 ಇನ್ವೆನ್ಷನ್ ಆಗಿಲ್ಲ, ಸಿಂಪ್ಲಿಫೈ ಮಾಡಿ ಸಣ್ಣ ಫೋನ್ ಆಗಿತ್ತು. ಸೊ ಹೀಗೆ ಅನ್ನೆಸೆಸರಿ ಇದ್ದಿದ್ದನ್ನ ಎಲ್ಲ ತಕೊಂತ ಬಂದ್ರು. ನೋಡಿ ಮೊಬೈಲ್ ಸೈಜ್ ರೆಡ್ಯೂಸ್ ಆಗಿದೆ. ಮೊದಲು ಟಿವಿಗಳು ಇಷ್ಟು ದೊಡ್ಡ ಇರ್ತವೆ ಡಬ್ಬಿ, ಅದರ ಸೈಜ್ ಅನ್ನ ಅನ್ನೆಸೆಸರಿ ಸೈಜ್ ಅನ್ನ ರೆಡ್ಯೂಸ್ ಮಾಡಿ 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 ತೆಳ್ಳಗೆ ಗೋಡಿ ಮೇಲೆ ಇಟ್ಟು ಕಾಣಂಗಿಲ್ಲ, ಆ ತರ ಸೈಜ್ ಅನ್ನು ಕಡಿಮೆ ಮಾಡಿ. ಸೊ ಅದಕ್ಕೆ ನಾವೇನ್ ಕರಿತೀವಿ ಸರಳೀಕರಣ. ಅದರ ಆಯಾಮಗಳನ್ನ ಅನ್ನೆಸೆಸರಿ ಆಯಾಮಗಳನ್ನ ತೆಗೆದು ಹಾಕುವುದು. ಸೊ ಇದಕ್ಕೆ ನಾವು ಸರಳೀಕರಣ ಅಂತ ಕರಿತೀವಿ. ಸರಳೀಕರಣವು ಸಿಂಪ್ಲಿಫಿಕೇಶನ್, ಸರಳೀಕರಣವು ವಸ್ತುಗಳ ಅನವಶ್ಯಕ ವೈವಿಧ್ಯತೆಯನ್ನು ತೆಗೆದುಹಾಕುವ ಗುರಿಯನ್ನು ಹೊಂದಿದೆ. ಸೊ ಅದು ಶ್ರಮ, ಯಂತ್ರಗಳು ಮತ್ತು ಸಾಧನಗಳ ವೆಚ್ಚ ಉಳಿಸುವಲ್ಲಿ ಫಲಕಾರಿಯಾಗಿದೆ. ಸೊ ಇದನ್ನೆಲ್ಲ ಯಾಕೆ ಮಾಡಬೇಕು? ಸಿಂಪ್ಲಿಫಿಕೇಶನ್ ಮಾಡೋದ್ರಿಂದ, ಸರಳೀಕರಣ ಮಾಡೋದ್ರಿಂದ ನಿಮ್ಮ ಶ್ರಮದ ಉಳಿತಾಯ ಆಗುತ್ತದೆ, ಯಂತ್ರಗಳ ಉಳಿತಾಯ ಆಗುತ್ತದೆ, ಸಾಧನಗಳ ಉಳಿತಾಯ ಆಗುತ್ತದೆ. ಸೊ ಅದರ ಮೇಲೆ ನೀವು ಮಾಡುವಂಥ ಖರ್ಚಿನ ಉಳಿತಾಯ ಆಗುತ್ತದೆ. ಸೊ ಅದಕ್ಕಾಗಿ ಆದಷ್ಟು ಎಲ್ಲಿ ಪಾಸಿಬಲ್ ಇದೆಯೋ ಅಲ್ಲಿ ನೀವು ಸರಳೀಕರಣವನ್ನ ಮಾಡಬೇಕು. ಸೊ ನಾವು ಮೇಲ್ಗಡೆ ನೋಡಿದ್ವಿ, ಸ್ಟ್ಯಾಂಡರ್ಡೈಸೇಷನ್ ಅಥವಾ ಶಿಷ್ಟೀಕರಣವನ್ನ ಮಾಡಬೇಕಾದ್ರೆ ನಾವು ಕಾರ್ಯ ಅಧ್ಯಯನವನ್ನ ಮಾಡಬೇಕು, ವರ್ಕ್ ಸ್ಟಡಿಯನ್ನ ಮಾಡಬೇಕು ಅಂತ ನಾನು ಹೇಳಿದೆ. ಆ ವರ್ಕ್ ಸ್ಟಡಿ ಒಳಗೆ ಮತ್ತು 4 ಪ್ರಕಾರದ ಅಧ್ಯಯನಗಳು ಬರ್ತಾವ ಅಂತೇಳಿ ನಾ ಹೇಳಿದ್ದೆ. ಸೊ ಅದ್ರೊಳಗೆ ಮೊದಲನೇದು ಯಾವುದು? ವಿಧಾನ ಅಧ್ಯಯನ, ಮೆಥಡ್ ಸ್ಟಡಿ. ವಿಧಾನ ಅಧ್ಯಯನ, ಮೇಕಿಂಗ್ ಡೀಟೇಲ್ ಸ್ಟಡಿ ಆಫ್ ದ ಮೆಥಡ್ ಯು ಆರ್ ಯೂಸಿಂಗ್ ಟು ಡೂ ಎ ಪರ್ಟಿಕ್ಯುಲರ್ ವರ್ಕ್. ಒಂದು ನಿರ್ದಿಷ್ಟ ಕೆಲಸವನ್ನ ಮಾಡುವ ಸಲುವಾಗಿ ನೀವೇನು ವಿಧಾನಗಳನ್ನು ಉಪಯೋಗ ಮಾಡ್ತಾ ಇದ್ದೀರಲ್ಲ, ಹಳೆ ಪದ್ಧತಿಗಳನ್ನ, ಹಳೆ ವಿಧಾನಗಳನ್ನ ನೀವು ಉಪಯೋಗ ಮಾಡ್ತಾ ಇದ್ದೀರಲ್ಲ, ಆ ವಿಧಾನಗಳ ಅಧ್ಯಯನವನ್ನ ಮಾಡುವುದು, ಆ ಮೆಥಡ್ ಅನ್ನ ಸ್ಟಡಿ ಮಾಡುದು. ಆ ಮೆಥಡ್ ಸ್ಟಡಿ ಮಾಡಿ ಒಂದು ಅತ್ಯುತ್ತಮವಾದಂತಹ ವಿಧಾನವನ್ನ, ಮೆಥಡ್ ಅನ್ನ ಕಂಡುಹಿಡಿಯುವುದು. ಈ ಒಂದು ವಿಧಾನ ಅಧ್ಯಯನದ ಮುಖ್ಯ ಉದ್ದೇಶ ಏನ್ರಪ್ಪ ಅಂತಂದ್ರೆ, ಕೆಲಸ ಮಾಡುವ ಒಂದು ಅತ್ಯುತ್ತಮ ವಿಧಾನವನ್ನ, ಬೆಸ್ಟ್ ಮೆಥಡ್ ಆಫ್ ಡೂಯಿಂಗ್ ದ ವರ್ಕ್, ಬೆಸ್ಟ್ ಮೆಥಡ್ ಆಫ್ ಡೂಯಿಂಗ್ ದ ವರ್ಕ್ ಅನ್ನ ಕಂಡುಹಿಡಿಯುವುದು. ಫಾರ್ ಎಕ್ಸಾಂಪಲ್, ಪರೀಕ್ಷೆ ಸಲುವಾಗಿ ತಯಾರಿ ಮಾಡಬೇಕು. ಪರೀಕ್ಷೆಗೆ ತಯಾರಿ ಮಾಡ್ಬೇಕಂದ್ರೆ ಎಲ್ಲಾ ಉತ್ತರಗಳು ನೆನಪಿರ್ಬೇಕು. ಸೊ ಉತ್ತರಗಳನ್ನ ನೆನಪು ಇಟ್ಕೊಳ್ಳೋ ಸಲುವಾಗಿ ಹುಡುಗರು ಬೇರೆ ಬೇರೆ ವಿಧಾನಗಳನ್ನ ಅನುಸರಿಸ್ತಾರ. ಒಬ್ಬೊಬ್ರು 10 ಸರ್ತಿ ಓದ್ತಾರ, ಇನ್ನು ಕೆಲವೊಬ್ರು ಲಕ್ಷ ಕೊಟ್ಟು ಒಂದೇ ಸರ್ತಿ ಓದ್ತಾರ, ಇನ್ನು ಕೆಲವೊಬ್ರು ಬರೀತಾರ, ಬರದ ನೆನಪು, ಬೇರೆ ಬೇರೆ ವಿಧಾನಗಳು ಇರ್ತಾವ. ಸೊ ಇದರ ಬಗ್ಗೆ ಅಧ್ಯಯನ ಮಾಡಿ ಅದ್ರೊಳಗೆ ಅತ್ಯುತ್ತಮವಾದಂತಹ ವಿಧಾನವನ್ನ ಕಂಡುಹಿಡಿಯೋದು. ಸೊ ಅದ್ರ ಮೇಲೆ ಸ್ಕಾಲರ್ಸ್, ಎಕ್ಸ್ಪರ್ಟ್ ಸ್ಟಡಿ ಮಾಡಿ ಹೇಳ್ತಾರೆ ಏನಂತೇಳಿ, ನೀವು 10 ಸರ್ತಿ ಓದೋದು ಒಂದೇ ಸರ್ತ ಲಕ್ಷ ಕೊಟ್ಟು ತಿಳ್ಕೊಂಡು ಬರದ್ ತೆಗೆದು ಅಷ್ಟೇ ಅಂತ. ಒಂದ್ ಸರ್ತಿ ನೀವು ಅದನ್ನ ಲಕ್ಷ ಕೊಟ್ಟೆ, ಬಟ್ ಟಿವಿ ಸೀರಿಯಲ್ ನೋಡ್ಕೊಂಡು ಬರದ್ರಲ್ಲ. ಯಾಕಂದ್ರೆ ನಾವು ನಿಮ್ಗೆ ಹೋಮ್ವರ್ಕ್ ಕೊಟ್ಟಿರ್ತೀವಿ ಅಥವಾ ಏನೋ ಕೆಲಸ ಕೊಟ್ಟಿರ್ತೀವಿ, ನೀವು ಯೂಶಲಿ ಅದನ್ನ ಮಾಡ್ತೀರಿ, ಅಲ್ಲಿ ಟಿವಿ ಹಚ್ಕೊಂಡು ಟಿವಿ ನೋಡ್ಕೊಂತ ಬರೀತೀರಿ. ಯಾಕೆ ಬೇಜಾರು ಬರಾಕ್ತೈತಿ ಅಂತ. ಅಥವಾ ಹಾಡು ಕೇಳ್ಕೊಂತ ನೀವು ಬರೀತೀವಿ ನೋಟ್ಸ್ಗಳನ್ನ. ಹಂಗ್ ಮಾಡಕ್ ಹೋಗ್ಬೇಡ್ರಿ. ಲಕ್ಷ ಕೊಟ್ಟಿ ಅದ್ರ ಕಡೆ ಪೂರ್ತಿ ಗಮನ ಕೊಟ್ಟಿ ನೀವು ಏನ್ ಬರಾಕ್ತೀರಿ ನಿಮ್ಗೆ ಅರಿವಿರ್ಬೇಕು. ಸೊ ಹಂಗ್ ನೀವು ಬರದ್ ನೋಡ್ರಿ, 10 ಸಾರಿ ಓದಿದ್ರೆ ನಿಮ್ಗೆ ಎಷ್ಟು ಫಲ ಸಿಗುತ್ತದೆ. 1 ಸಾರಿ ಆ ರೀತಿಯಾಗಿ ನೀವು ಬರುತ್ತದೆ, ನಿಮ್ಗೆ ಅದು ನೆನಪು. ದಿಸ್ ಇಸ್ ದ ಬೆಸ್ಟ್ ಮೆಥಡ್ ಆಫ್ ಮೆಮೊರೈಸಿಂಗ್, ರಿಮೆಂಬರಿಂಗ್ ದ ಪಾಯಿಂಟ್ಸ್. ಸೊ ಇದು ಹೆಂಗ್ ಗೊತ್ತಾಗ್ತ? ಹಂಗ ಸುಮ್ಮನೆ ಗೊತ್ತಾಗಿಲ್ಲ. ಬೈ ಮೇಕಿಂಗ್ ದ ಸ್ಟಡಿ ಆಫ್ ದ ಮೆಥಡ್. ವಿದ್ಯಾರ್ಥಿಗಳು ಏನು ಬೇರೆ ಬೇರೆ ವಿಧಾನಗಳನ್ನ ಅನುಸರಿಸ್ತಾ ಇದ್ದಾರಲ್ಲ, ಆ ವಿಧಾನಗಳ ಬಗ್ಗೆ ಸ್ಟಡಿ ಮಾಡಿದ ನಂತರ ಈ ಒಂದು ಕನ್ಕ್ಲೂಷನ್ಗೆ ಬಂದ್ರು, ಅಂದ್ರೆ ಬೆಸ್ಟ್ ಮೆಥಡ್ ಅನ್ನ ಕಂಡು ಹಿಡಿದ್ರು. ಸೊ ಈ ರೀತಿಯಾಗಿ ಇದು ಮೆಥಡ್ ಸ್ಟಡಿ ಒಳಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಒಂದು ಅತ್ಯುತ್ತಮವಾದಂಥ ವಿಧಾನವನ್ನ ಕಂಡು ಹಿಡಿಯುವ ಸಲುವಾಗಿ ಅನೇಕ ವಿಧಾನಗಳು, ಕೆಲಸ ಮಾಡುವ ಅನೇಕ ವಿಧಾನಗಳು ಇರ್ತಾವಲ್ಲ, ಅವುಗಳ ಬಗ್ಗೆ ಸ್ಟಡಿ ಮಾಡೋದು. ಸ್ಟಡಿ ಮಾಡಿ ಅದ್ರಾಗ ಅನ್ನೆಸೆಸರಿ ಇದ್ದದನ್ನ ತೆಗೆದು ಹಾಕೋದು, ಒಳ್ಳೇದಿದ್ದದನ್ನ ಇಟ್ಕೊಂಡು ಅದರ ಮೇಲೆ ಮತ್ತು ರಿಸರ್ಚ್ ಮಾಡೋದು, ಅದರೊಳಗೆ ಸುಧಾರಣೆಯನ್ನ ಮಾಡೋದು. ಈ ರೀತಿಯಾಗಿ ಮಾಡೋದ್ರಿಂದ ನಾವು ಏನ್ ಮಾಡ್ಬೋದು, ಒಂದು ಅತ್ಯುತ್ತಮವಾದಂಥ
ವಿಧಾನವನ್ನ ಕಂಡುಹಿಡಿಯಬಹುದು. ಸೊ ಈ ಒಂದು ಸ್ಟಡಿ ಮಾಡುವುದರ ಮೂಲಕ ಜೋಡಣಾ ಶೈಲಿ ಅಸೆಂಬ್ಲಿ ಲೈನ್ ಅಂತ ಇರ್ತಾರೆ, ಜೋಡಣಾ ಶೈಲಿ ಪರಿಕಲ್ಪನೆಯನ್ನ FW ಟೇಲರ್ ಕಂಡುಹಿಡಿದ. ಈ ಜೋಡಣಾ ಶೈಲಿಯನ್ನ ಮೋಟಾರ್ ಕಾರ್ ಉತ್ಪಾದಕರು ಉಪಯೋಗ ಮಾಡುತ್ತಾರೆ. ಈಗೂ ಸಹ ಇದು ಚಾಲ್ತಿಯಲ್ಲಿದೆ. ಆವಾಗ ಫೋರ್ಡ್ ಕಂಪನಿಯವರು ಫಸ್ಟ್ ಇದನ್ನು ಯೂಸ್ ಮಾಡಿದ್ರು. FW ಟೇಲರ್ ಈ ಪರಿಕಲ್ಪನೆಯನ್ನು ಹುಟ್ಟಾಕಿದ. ಆವಾಗ ಫೋರ್ಡ್ ಕಂಪನಿಯವರು ಇದನ್ನ ತಮ್ಮ ಕಂಪನಿ ಒಳಗೆ ಫಾಲೋ ಮಾಡಿಸಿ ಯಶಸ್ವಿಯಾದ. ಸೊ ಅದನ್ನು ನೋಡ್ಕೊಂಡು ಈಗ ಹೆಚ್ಚು ಕಡಿಮೆ ಎಲ್ಲಾ ಕಾರ್ ತಯಾರಿಸುವಂತಹ ಕಂಪನಿಗಳು ಈ ಒಂದು ಪರಿಕಲ್ಪನೆಯನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಈ ವಿಧಾನವನ್ನ ಉತ್ಪಾದನೆ ಮಾಡುವಂತಹ ವಿಧಾನವನ್ನ ಅನುಕರಣೆ ಮಾಡ್ತಾರೆ. ಅಸೆಂಬ್ಲಿ ಅಂತಂದ್ರೆ ಏನೋ ಅಲ್ಲಿ ಎಲ್ಲಾ ಪಾರ್ಟ್ಸ್ ಗಳನ್ನ ರೆಡಿ ಮಾಡಿ ಇಟ್ಟಿರ್ತಾರೆ. ಅವುಗಳನ್ನ ಯಾವ ಪ್ಲೇಸ್ನಾಗ ಇರ್ಬೇಕು ಆ ಪ್ಲೇಸ್ನಾಗ ಇಟ್ಟಿರ್ತಾರೆ. ವರ್ಕರ್ಸ್ ಅನ್ನ ಅಪಾಯಿಂಟ್ ಮಾಡ್ತಾರೆ. ಒಂದ್ ಕಡೆಯಿಂದ ಕಾರ್ಸ್ ಕೆಲಸ ಸ್ಟಾರ್ಟ್ ಹಾಕೋ ಅಂತ ಬರುತ್ತೆ. ಫಸ್ಟಿಗೆ ಅದ್ರ ಕೆಳಗಿನ ಬೇಸ್ ಹಾಕ್ತಾರೆ, ಮುಂದಿನ ವರ್ಕರ್ ಮತ್ತೆ ಮುಂದಿನ ಕೆಲಸ ಹಿಂಗೆ ಮಾಡ್ಕೊಂಡು ಲಾಸ್ಟಿಗೆ ಫೈನಲ್ ಕಾರ್ ಹೊರಗೆ. ಅಸೆಂಬ್ಲಿ ಅಂದ್ರೆ ಅಸೆಂಬ್ಲಿಂಗ್ ಆಫ್ ದ ಪಾರ್ಟ್ಸ್, ರೆಡಿ ಪಾರ್ಟ್ಸ್ ಇರ್ತಾರೆ, ಸ್ಪೇರ್ ಪಾರ್ಟ್ಸ್ ಅನ್ನು ಇಟ್ಟಿರ್ತಾರೆ. ಆ ಸ್ಪೇರ್ ಪಾರ್ಟ್ಸ್ ಗಳನ್ನ ಜೋಡಿಸಿ ಒಂದು ಕಾರ್ ಹೊರಗೆ ಬೀಳುತ್ತೆ. ಸೊ ಇದು ಇಟ್ ಇಸ್ ದ ರಿಸಲ್ಟ್ ಆಫ್ ದ ಮೆಥಡ್ ಸ್ಟಡಿ. ಆಮೇಲೆ ಈ ಎಲ್ಲ ಕಸರತ್ತುಗಳು ಯಾಕೆ ಮಾಡ್ತೀರಪ್ಪ, ಇಷ್ಟೆಲ್ಲ ಕೆಲಸ ಯಾಕೆ ಮಾಡ್ತೀವಿ, ಅದರ ಉದ್ದೇಶ ಏನ್ರಪ್ಪ ಅಂತಂದ್ರೆ ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡೋದು. ಒಂದು ಅತ್ಯುತ್ತಮ ವಿಧಾನವನ್ನ ಕಂಡು ಹಿಡಿದ್ರೆ ಅದರಿಂದ ವೇಸ್ಟೇಜ್ ಕಡಿಮೆ ಆಗುತ್ತದೆ, ಸಮಯದ ಉಳಿತಾಯ ಆಗ್ತದೆ, ಶ್ರಮದ ಉಳಿತಾಯ ಆಗ್ತದೆ. ಇದರಿಂದ ಉತ್ಪಾದನಾ ವೆಚ್ಚ ಕಡಿಮೆ ಆಗ್ತದೆ. ಉತ್ಪಾದನಾ ವೆಚ್ಚ ಕಡಿಮೆ ಆಯಿತು ಅಂದ್ರೆ ಬೆಲೆ ಕಡಿಮೆ ಆಗುತ್ತದೆ. ಬೆಲೆ ಕಡಿಮೆ ಆಯಿತು ಅಂದ್ರೆ ಮಾರಾಟ ಹೆಚ್ಚುತ್ತದೆ. ಮಾರಾಟ ಹೆಚ್ಚಿಗೆ ಆಯಿತು ಅಂದ್ರೆ ಲಾಭ ಹೆಚ್ಚುತ್ತದೆ. ಲಾಭ ಹೆಚ್ಚಾಯಿತು ಅಂದ್ರೆ ಕಂಪ್ನಿಗೂ ಒಳ್ಳೆಯದು, ಆ ಕಂಪನಿಯ ನೌಕರದಾರರಿಗೂ ಒಳ್ಳೆಯದು. ಸೊ ಹೀಗಾಗಿ ಈ ಎಲ್ಲ ಒಂದು ಕಸರತ್ತನ್ನ ಮಾಡ್ತಾರೆ. ಸೊ ಇದರಿಂದ ಅಷ್ಟೇ ಅಲ್ಲ, ಗ್ರಾಹಕರ ತೃಪ್ತಿಯೂ ಸಹ ಹೆಚ್ಚುತ್ತದೆ. ಸೊ ಗ್ರಾಹಕರ ತೃಪ್ತಿಯನ್ನ ಹೆಚ್ಚಿಸುವ ಸಲುವಾಗಿ, ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುವ ಸಲುವಾಗಿ ನಾವು ಏನ್ ಮಾಡಬೇಕು, ವಿಧಾನ ಅಧ್ಯಯನವನ್ನ ಮಾಡಿ ಒಂದು ಅತ್ಯುತ್ತಮವಾದಂತಹ ವಿಧಾನವನ್ನ ಕಂಡುಹಿಡಿಬೇಕು. ನೆಕ್ಸ್ಟ್ ಬಂತು ಚಲನೆ ಅಧ್ಯಯನ, ಮೋಷನ್ ಸ್ಟಡಿ. ಒಂದು ಏನಾದ್ರೂ ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ ನಾವು ಹಲವಾರು ಮೋಷನ್ಸ್ ಗಳನ್ನ, ಚಲನವಲನಗಳನ್ನ ಮಾಡ್ತೀವಿ. ಸೊ ಅದರ ಬಗ್ಗೆ ಸ್ಟಡಿ ಮಾಡು. ನೀವು ನೋಡಿರ್ಬೋದು, ದೊಡ್ಡ ಏನ್ರಪ್ಪ ಇದು ಮದುವೆ ಮಂಟಪದೊಳಗೆ ಸಾವಿರಾರು ಜನರನ್ನ ಕುಂದಿರಿಸಿ ಊಟ ಮಾಡಿಸ್ತಾರೆ. ನಾವು ಮನೆಗೆ 4 ಮಂದಿ ಬಂದ್ರೆ ಕನ್ಫ್ಯೂಷನ್, ಹೆದರಿಕೆ, ಹೆಂಗ್ ಊಟ ಮಾಡಿಸೋದು, ಎಲ್ಲಿ ಕುಂದಿರಿಸೋದು, ಏನ್ ಮಾಡೋದು ಏನು. ಅಲ್ಲಿ ಸಾವಿರಾರು ಜನರಿಗೆ ದಿನನಿತ್ಯ ಅಲ್ಲಿರುವಂತಹ ಸಪ್ಲೈಯರ್ಸು ಮತ್ತು ಅಲ್ಲಿರುವಂತಹ ಕುಕ್ಕು, ಭಟ್ರು ಸಾವಿರಾರು ಜನರಿಗೆ 1-2-3 ತಾಸಿನೊಳಗೆ ಕುಂದಿರಿಸಿ ಊಟ ಬಡಿಸ್ಬಿಡ್ತಾರ. ಅವರು ನಮ್ಮಂಗ ಅನ್ನೆಸೆಸರಿ ಚಲನವಲನಗಳನ್ನ ಮಾಡೋದಿಲ್ಲ. ಸೊ ಅಲ್ಲಿ ಸೈಂಟಿಫಿಕ್ ಮೋಷನ್ ಅನ್ನ ಮಾಡ್ತಾರ, ಸೈಂಟಿಫಿಕ್ ಚಲನವಲನಗಳನ್ನು ಏನು ಅವಶ್ಯಕತೆ ಇದೆಯೋ ಅದನ್ನ ಮಾಡ್ತಾರ, ಅನ್ನೆಸೆಸರಿ ತೆಗೆದು ಹಾಕ್ಬಿಡ್ತಾರ. ಸೊ ಹೀಗೆ ಮೋಷನ್ ಸ್ಟಡಿ ಮಾಡುವುದರ ಮೂಲಕ, ಚಲನವಲನ ಅಧ್ಯಯನ ಮಾಡುವುದರ ಮೂಲಕ ಯಾವುದೋ ಒಂದು ವಿಶಿಷ್ಟ ಕೆಲಸವನ್ನ ಮಾಡುವಾಗ ಕೈಗೊಳ್ಳಲಾಗುವ ಹಲವಾರು ಚಲನವಲನಗಳು, ಅಂದ್ರೆ ಮಷಿನ್ ಎತ್ತೋದು, ರಾ ಮಟೀರಿಯಲ್ ಎತ್ತೋದು, ವಸ್ತುಗಳನ್ನ ಇಡೋದು, ಕೂತ್ಕೊಳ್ಳೋದು, ಅಥವಾ ಇಲ್ಲಿಂದ ಅಲ್ಲಿಗೆ ಹೋಗೋದು ಇತ್ಯಾದಿ ಚಲನವಲನಗಳು. ಸೊ ಕೆಲಸ ಮಾಡ್ತಾನ ಸ್ಟೋರ್ ರೂಮಿಗೆ ಹೋಗೋದು, ಕೆಲಸ ಮಾಡ್ತಾನ ಏನಪ್ಪ ರಿಪೇರ್ ರೂಮಿಗೆ ಹೋಗೋದು, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋದು, ಆಮೇಲೆ ಯಾವಾಗ ಬೇಕು ಆವಾಗ ಬಾತ್ರೂಮ್ ಟಾಯ್ಲೆಟ್ ರೂಮಿಗೆ ಹೋಗೋದು, ಅನ್ನೆಸೆಸರಿ ಚುಟ್ಟ ಸೆತ್ಕೊಂಡು ಕುಂದ್ರೋದು, ಇವೆಲ್ಲ ಚಲನವಲನಗಳು. ಇದನ್ನ ಅಧ್ಯಯನ ಮಾಡಬೇಕು. ಸೊ ಇವುಗಳನ್ನ ಅಧ್ಯಯನ ಮಾಡಿದರೆ, ಈಗ ಇವು ಚಲನವಲನ ಅಧ್ಯಯನ ಮಾಡಿದ್ರೆ ಅದರೊಳಗಿರುವಂತಹ ಕೆಲವೊಂದು ಏನ್ರಪ್ಪ ಅಂತಂದ್ರೆ ಅನುತ್ಪಾದಕ ಚಲನವಲನಗಳನ್ನ ತೆಗೆದುಹಾಕಿ ಕೇವಲ ಉತ್ಪಾದಕ ಚಲನವಲನಗಳನ್ನ ಇಟ್ಕೊಂಡು, ಆಮೇಲೆ ಪ್ರಾಸಂಗಿಕ ಚಲನವಲನಗಳನ್ನ ಕಡಿಮೆಗೊಳಿಸಿ ನಾವೇನ್ ಮಾಡ್ಬೋದ್ರಪ್ಪ ಅಂತಂದ್ರೆ ಒಂದು ಶಿಸ್ತನ್ನ ಸ್ಥಾಪನೆ ಮಾಡಬಹುದು. ಸೊ ಅದರಿಂದ ಸಮಯ ಮತ್ತು ಶ್ರಮ ಎರಡೂ ಉಳಿಯುತ್ತದೆ. FW ಟೇಲರ್ ಮಾಡ್ದ, ಒಬ್ಬ ಗೌಂಡಿಗೆ ನೋಡ್ದ. ಆ ಗೌಂಡಿ ಇಟ್ಟಂಗಿಗಳನ್ನ ಇಟ್ಟು ಗೋಡೆಯನ್ನ ಕಟ್ಟಿಸ್ತಾ ಇದ್ದ.
ಆ ಗೋಡೆಯನ್ನು ಕಟ್ಟಿಸುವಾಗ ಅವ 18 ನಮೂನೆಯ ಚಲನವಲನಗಳನ್ನ ಮಾಡ್ತಾ ಇದ್ದ. ಹೀಗಾಗಿ ಬೆಳಗಿಂದ ಹಿಡಿದು ಸಾಯಂಕಾಲ ಮಟ್ಟ ಕೆಲಸ ಜಾಸ್ತಿ ಆಗ್ತಿದ್ದಿಲ್ಲ. ಸೊ ಅದರ ಬಗ್ಗೆ ಅವ ಅಧ್ಯಯನ ಮಾಡಿ, ಅವನ ಚಲನವಲನಗಳ ಬಗ್ಗೆ ಅಧ್ಯಯನ ಮಾಡಿ ಆ 18 ಏನ ಚಲನವಲನಗಳು ಇದ್ವಲ್ಲ ಅದರೊಳಗೆ ಗ್ರೂಪ್ಗಳನ್ನ ಮಾಡಿದ. ಉತ್ಪಾದಕ ಚಲನೆಗಳು ಅವು ಅನಿವಾರ್ಯ, ಮಾಡಲೇಬೇಕು, ಅವು ಅಂತೂ ತೆಗೆದು ಹಾಕ್ಲಿಕ್ಕೆ ಬರೋದಿಲ್ಲ. ಪ್ರಾಸಂಗಿಕ ಚಲನೆಗಳು ಅಂದ್ರೆ ಕೆಲಸ ಮಾಡೋ ಸಲುವಾಗಿ ಅದು ಮಾಡ್ಲೇಬೇಕು. ಉದಾಹರಣೆಗೆ ಅವು ಇಟ್ಟಿಂಗಿ ಇಡ್ತಾ ಮತ್ತೆ ಹೋಗಿ ಸಿಮೆಂಟ್ ಹಾಕೊಂಡು ಬರೋ ಉದಾಹರಣೆ ಪ್ರಾಸಂಗಿಕ ಮಾಡ್ಲೇಬೇಕು. ಅಥವಾ ಫ್ಯಾಕ್ಟ್ರಿ ಒಳಗೆ ಮಷಿನ್ ಮೇಲೆ ವರ್ಕ್ ಮಾಡುವಂತ ವರ್ಕರ್ ಮತ್ತೆ ಸ್ಟೋರ್ ರೂಮಿಗೆ ಹೋಗಿ ಕಚ್ಚಾ ವಸ್ತು ತರೋಕ್ ಹೋಗುದು, ಅದಕ್ಕೊಂದು 15 ನಿಮಿಷ ಟೈಮ್. ಸೊ ಇವು ಪ್ರಾಸಂಗಿಕ ಚಲನೆಗಳು. ಆಮೇಲೆ ಅನುತ್ಪಾದಕ ಚಲನೆಗಳು, ಇವು 3 ಕ್ಯಾಟಗರಿಗಳನ್ನ ಮಾಡಿ ಅನುತ್ಪಾದಕ ಚಟುವಟಿಕೆಗಳನ್ನ ತೆಗೆದುಹಾಕಿ ಪ್ರಾಸಂಗಿಕ ಚಟುವಟಿಕೆಗಳನ್ನ ಕಡಿಮೆ ಮಾಡಿ ಉತ್ಪಾದಕ ಚಲನೆಗಳನ್ನ ಇಟ್ಕೊಂಡು ಮತ್ತು ಅದರ ಮೇಲೆ ಸುಧಾರಣೆಯನ್ನ ಮಾಡಿ ಅವ ಏನು ಮಾಡ್ದ, 18ರಿಂದ ಕೇವಲ 5 ಚಲನಗಳನ್ನ ಫಿಕ್ಸ್ ಮಾಡ್ದ, ನಿಗದಿ ಮಾಡಿ ಗೌಂಡರಿಗೆ ಹೇಳ್ದ, ನೋಡಪ್ಪ ನೀನು ಗೋಡಿ ಕಟ್ಸೋ ಸಲುವಾಗಿ ಈ 18 ನಮೂನಿ ಚಲನವಲನಗಳನ್ನ ಮಾಡ್ತಿ. ಈಗ ನಾನ್ ಕಂಡು ಹಿಡಿದೀನಿ, ಈ 5 ಚಲನವಲನಗಳನ್ನ ಮಾತ್ರ ನೀವು ಮಾಡು, ಬೆಳಗಿಂದ ಸಾಯಂಕಾಲ ಮಟ್ಟ ನೋಡು ಎಷ್ಟಾಗ್ತೈತಿ ಕೆಲಸ ಅಂತ. 5 ಪಟ್ಟು ಹೆಚ್ಚಾಯ್ತು ಕೆಲಸ. ಬೆಳಗಿಂದ ಸಾಯಂಕಾಲ ಮಟ್ಟ ಅವರು 5 ಪಟ್ಟು ಹೆಚ್ಚು ಗೋಡೆಯನ್ನ ಕಟ್ಸಿದ್ರು ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಅನವಶ್ಯಕ ಚಲನವಲನಗಳನ್ನ ತೆಗೆದುಹಾಕಿ ಆತ ಏನ್ ಮಾಡ್ದ, ಒಂದು ಶಿಸ್ತನ್ನ ಸ್ಥಾಪನೆ ಮಾಡ್ದ. ಸೊ ಇದು ಚಲನೆ ಅಧ್ಯಯನ. ಆಮೇಲೆ ನೆಕ್ಸ್ಟ್ ಬಂತು 3ನೇ ಅಧ್ಯಯನ ಯಾವ್ದ್ರಪ್ಪ ಅಂದ್ರೆ ಸಮಯ ಅಧ್ಯಯನ. ಸೊ ಸಮಯ ಅಧ್ಯಯನ ಅಂತಂದ್ರೆ ಯಾವ ಕೆಲಸಕ್ಕೆ ಎಷ್ಟು ಸಮಯ ಬೇಕು, ಒಂದು ಸುಸ್ಪಷ್ಟವಾಗಿ ವಿವರಿಸಲ್ಪಟ್ಟ ಕೆಲಸವನ್ನು, ಯಾವುದೇ ಒಂದು ಕೆಲಸವನ್ನು ನಿರ್ವಹಿಸಲು ತೆಗೆದುಕೊಳ್ಳುವ ಶಿಷ್ಟ ಸಮಯ, ಸ್ಟ್ಯಾಂಡರ್ಡ್ ಟೈಮ್. ಸಪೋಸ್ ಫಾರ್ ಎಕ್ಸಾಂಪಲ್ ಈ ಒಂದು ಪಾಕೆಟ್ ಅನ್ನು ತಯಾರು ಮಾಡ್ಬೇಕು. ಈಗ ನೀವು ಈ ಪಾಕೆಟ್ ತಯಾರು ಮಾಡ್ಲಿಕ್ಕೆ ನಾನು ಕೊಟ್ರಿ ಅಂತಂದ್ರೆ ನಾನು ಒಂದು 8 ದಿನ ತಗೊಳ್ತೇನೆ. ಸಪೋಸ್ ಎಲ್ಲ ಮಟೀರಿಯಲ್ ಕೊಟ್ರಿ ಅಂತ ತಿಳ್ಕೊಳ್ಳಿ, ರಾ ಮೆಟೀರಿಯಲ್ ಕೊಟ್ಟರು ಸಹ ನಾನು ಇದನ್ನ 2 ದಿನ ತಗೊಳ್ತೇನೆ. ಸೊ ಇಟ್ ಇಸ್ ನಾಟ್ ದ ಸ್ಟ್ಯಾಂಡರ್ಡ್ ಟೈಮ್. ಸೊ ಸ್ಟ್ಯಾಂಡರ್ಡ್ ಟೈಮ್ ಅನ್ನು ಫಿಕ್ಸ್ ಮಾಡಬೇಕು. ಯಾಕಂದ್ರೆ ಯು ಆರ್ ಪೇಯಿಂಗ್ ಟು ಯುವರ್ ವರ್ಕರ್ಸ್, ಯು ಆರ್ ಪೇಯಿಂಗ್ ಟು ಯುವರ್ ಎಂಪ್ಲಾಯಿ. ನಿಮ್ಮ ಕಾರ್ಮಿಕರಿಗೆ ನೀವು ದುಡ್ಡನ್ನ ಪಾವತಿ ಮಾಡ್ತಾ ಇದ್ರಿ, ಹಣ ಪಾವತಿ ಮಾಡ್ತಾ ಇದ್ರಿ, ಪೇಮೆಂಟ್ ಕೊಡ್ತಾ ಇದ್ರಿ. ಅವರು ಒಂದೊಂದು ನಿಮಿಷನೂ ನಿಮಗೆ ಮಹತ್ವವಾದದ್ದು, ಬೆಲೆ ಬಾಳ್ತೈತಿ. ಸಪೋಸ್ ಬೆಳಗ್ಗೆ 10ಕ್ಕೆ ಬಂದು ಸಾಯಂಕಾಲ 5ರವರೆಗೆ ಕೆಲಸ ಮಾಡ್ತಾನೆ, 8 ತಾಸು ಅಂತ ಕೊಡ್ರಿ. ಆ 8 ತಾಸು 7 ತಾಸು, ಬೆಳಗ್ಗೆ 10ರಿಂದ ಆಗಿದೆ ಅಂದ್ರೆ 7 ತಾಸು, ಆ 7 ತಾಸು ನಿಮ್ಮದು. ಬಿಕಾಸ್ ಯು ಆರ್ ಪೇಯಿಂಗ್ ಫಾರ್ ಹಿಮ್. ಅಂದ್ರೆ ಆ 7 ತಾಸು ಒಳಗೆ ನೀವು ವರ್ಕ್ ತಗೋಬೇಕು. ಹೋಗ್ಲಿ 1 ತಾಸು ತೆಗ್ಯಾನ್ಬೇಕಾದ್ರೆ ಊಟಕ್ಕೂ ಅದಕ್ಕೆ ಇದಕ್ಕೆ ತೆಗ್ಯಾನ 6 ತಾಸು, ಅಟ್ಲೀಸ್ಟ್ 6 ತಾಸು ಕೆಲಸ ಆದ್ರೂ ಮಾಡ್ಬೇಕು. ಸಪೋಸ್ ಒಬ್ಬ ವ್ಯಕ್ತಿ ಅದಾನ, ಅವ 10ಕ್ಕೆ ಬರ್ತಾನೆ, 1 ಗಂಟೆಗೆ ಊಟದ ಸಮಯ, ಅವೇನ್ ಮಾಡ್ತಾನ 12 ಮಟ್ಟ ಕೆಲಸ ಮಾಡ್ತಾರ. 12ವರೆಗೆ ಸೂಪರ್ವೈಸರ್ಗೆ ಸರ್ ಅಂತ, ಮತ್ತೆ ಇದಕ್ಕೇನು ಅನ್ನಕ್ ಬರಂಗಿಲ್ಲ, ನ್ಯಾಚುರಲ್ ಕಾಲ್, ಹೋಗಿ ಬರಪ್ಪ ಅಂತ. ಇವ ಟಾಯ್ಲೆಟ್ ಫ್ಯಾಕ್ಟ್ರಿ ಒಳಗೆ ಭಾಳ ದೂರ ಐತಿ, ಹತ್ರ ಇಲ್ಲೇ ಇಲ್ಲ, ವಾಸನೆ ಬರ್ತದೆ ಅಂತೇಳಿ ದೂರ ಮಾಡ್ಯಾರ. ಹೋಗಾಕ ಒಂದು 5 ನಿಮಿಷ ಬೇಕು. ಅವ ಇದ್ರಾಗ ಮತ್ತೆ ಸ್ಲೋ ಮೋಷನ್ ಹಿಂಗ ಮಾಡ್ಕೊಂತ ಅಲ್ಲಿ ಹೋಗಿ ಮುಟ್ಟಾಕ ಅವನೇನ್ ಮಾಡ್ತಾನಪ್ಪ ಅಂದ್ರೆ 10 ನಿಮಿಷ ತಗೊಂತ. ಆಮೇಲೆ ಒಳಗಡೆ ಹೋಗ್ತಾನ, 1 2 ಮುಗಿಸಾಕುತ್ತಾನ. ಅಲ್ಲಿ ಚುಟ ಸೇತ್ಕೊಂತ ಕೂದಂತಾನ. ಅಲ್ಲಿ ಒಂದು 10 ನಿಮಿಷ 20 ನಿಮಿಷ, ಮತ್ತೆ ವಾಪಸ್ ಬರಾಕ 10 ನಿಮಿಷ 30 ನಿಮಿಷ. 12ಕ್ಕೆ 12ವರೆಗೆ ಬಂದ, ಅರ್ಧ ತಾಸು ಹೋತು. ಮತ್ ಊಟಕ್ಕಂತೇಳಿ 1 ಗಂಟೆಗೆ ಹೋದ, 2ಕ್ಕೆ ಬಂದ, ಆದ್ ಬಿಡ್ರಿ ಅಂತ ಅವ್ನಿಗೆ ಅಲಾವ್ ಮಾಡಿ. ಮತ್ ಮಧ್ಯಾಹ್ನ ಮತ್ ಸರ್ ಅಂತ ನಾವು ಮತ್ ಹೋಗಪ್ಪ, ಮತ್ ಅರ್ಧ ತಾಸು. ಸೊ ಹಂಗಾರೆ 6 ತಾಸಿನೊಳಗೆ 1 ತಾಸು ಊಟಕ್ಕೆ ಹೋತು, ಅದು ಅಂತ ಇನ್ನು 1 ತಾಸು ಅವಂಗೆ ಟಾಯ್ಲೆಟ್ ಹೋಗಕ್ ಹೋತು. ಸೊ ಹೀಗಾಗಿ ಏನಾಯ್ತಪ್ಪ ಅಂತಂದ್ರೆ, ಏನಾಯ್ತು ಅಂತಂದ್ರೆ ಅಲ್ಲಿ ಸಮಯದ ಪೋಲಾಯ್ತು. ಸೊ ಅದರ ಅವನು ಬೆಳಗಿಂದ ಹಿಡಿದು ಸಾಯಂಕಾಲ ಮಟ್ಟ ಜಾಸ್ತಿ ಕೆಲಸ ಮಾಡೋದಿಲ್ಲ. ಅಥವಾ ಅವನಿಗೆ ಈ ಪ್ಯಾಕೆಟ್ ಅನ್ನು ತಯಾರು ಮಾಡಪ್ಪ ಅಂದ್ರು, ಬೆಳಗಿಂದ ಹಿಡಿದು ಸಾಯಂಕಾಲ ಮಟ್ಟ ಒಂದು 10 ಮಾಡಿದ ಅಷ್ಟೆ, ಏನು ಹೇಳಿಕ್ ಬರೋದಿಲ್ಲ. ಅದರ ಬದಲಾಗಿ ನೀವು ಟೈಮ್ ಅನ್ನು ಫಿಕ್ಸ್ ಮಾಡಿದ್ರೆ, ಒಂದು ಪಾಕೆಟ್ ಅನ್ನ ½ ಅವರ್ ಒಳಗೆ ತಯಾರಾಗಬೇಕು. ಹಂಗಾರೆ ಸಾಯಂಕಾಲವರೆಗೆ ಎಷ್ಟು ತಾಸು? 6 ತಾಸು. ಎಷ್ಟು ಪ್ಯಾಕೆಟ್ ತಯಾರು ಮಾಡ್ಬೇಕು? 12 ಪ್ಯಾಕೆಟ್ ತಯಾರು ಮಾಡ್ಲೇಬೇಕು.
12 ಪ್ಯಾಕೆಟ್ ತಯಾರು ಮಾಡಿಲ್ಲ ಅಂತಾರೆ, ಏನೋ ಮೈಗಳತನ ಮಾಡೋಣ, ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಗೊತ್ತಾಗ್ಬಿಡ್ತದೆ. ಸೊ ಹೀಗಾಗಿ ಸ್ಟ್ಯಾಂಡರ್ಡ್ ಟೈಮ್ ಅನ್ನು ಫಿಕ್ಸ್ ಮಾಡಬೇಕು. ಒಂದೊಂದು ಕೆಲಸಕ್ಕೆ ಒಂದೊಂದು ಸ್ಟ್ಯಾಂಡರ್ಡ್ ಟೈಮ್. ಈ ಕೆಲಸ ಇಷ್ಟು ತಾಸಿನೊಳಗೆ ಆಗ್ಬೇಕು, ಈ ಕೆಲಸ ಇಷ್ಟು ದಿನದೊಳಗೆ ಆಗ್ಬೇಕು. ಸೊ ಅದಕ್ಕಾಗಿ ನಾವೇನ್ ಮಾಡ್ಬೇಕು, ವರ್ಕ್ ಅನ್ನ ಸ್ಟಡಿ ಮಾಡಬೇಕು, ಕಾರ್ಯವನ್ನ ಅಧ್ಯಯನ ಮಾಡಬೇಕು. ಯಾವ ಕೆಲಸಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಆ ಕೆಲಸವನ್ನು ವಿಭಜನೆ ಮಾಡಬೇಕು. ಸಣ್ಣ ಸಣ್ಣ ಜಾಬ್ಗಳನ್ನಾಗಿ ಅದನ್ನು ವಿಭಜನೆ ಮಾಡಿ ಒಂದೊಂದು ಚಟುವಟಿಕೆಗೆ ಏನೇನು ಕೆಲಸ, ಅದಕ್ಕಾಗಿ ಸ್ಟಾಪ್ ವಾಚ್ ಅನ್ನು ಯೂಸ್ ಮಾಡ್ತಿದ್ದ ನಾವು. FW ಸ್ಟಾಪ್ ವಾಚ್ ಅನ್ನ ಯೂಸ್ ಮಾಡಿ ಒಂದೊಂದು ಚಟುವಟಿಕೆಗೆ ಏನೇನು ಎಷ್ಟೆಷ್ಟು ಸಮಯ ಬೇಕು ಅದು ತಿಳ್ಕೊಂಡು ಹಂಗಾರೆ ಒಟ್ಟು ಕೆಲಸಕ್ಕೆ ಎಷ್ಟು ಸಮಯ ಬೇಕು ಅಂತೇಳಿ ನಿಗದಿ ಮಾಡೋದು. ಸೊ ಇದಕ್ಕೆ ನಾವು ಸಮಯ ಅಧ್ಯಯನ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಬಂತು ಫಟೀಗ್ ಸ್ಟಡಿ ಅಥವಾ ಆಯಾಸ ಅಧ್ಯಯನ. ಸೊ ಆಯಾಸ ಅಧ್ಯಯನ ಅಂದ್ರೆ ಏನ್ರಪ್ಪ ಅಂತಂದ್ರೆ, ಆಯಾಸ ಅಧ್ಯಯನದೊಳಗೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ರೆ ವರ್ಕರು ದೇ ಬಿಕಮ್ ಟಯರ್ಡ್. ಫಾರ್ ಎಕ್ಸಾಂಪಲ್ ನಾನು ಕಂಟಿನ್ಯೂಸ್ 1 ತಾಸು ಕ್ಲಾಸ್ ತಗೋಬಹುದು, ಆ ನಂತರ 10 ನಿಮಿಷ ಆದ್ರೂ ರೆಸ್ಟ್ ಬೇಕೇ ಬೇಕು. ಕಂಟಿನ್ಯೂಸ್ 2 ತಾಸು ಅಂತಾರೆ ಗಂಟೆ ಎಲ್ಲ ಒಣಗಕ್ಕೆ ಚಲೋ ಅಂತ. ಸೊ ನಾನು ಎಷ್ಟು ಒಂದು ಇಂಟ್ರೆಸ್ಟ್ ಇಂದ ಫಸ್ಟ್ ಪೀರಿಯಡ್ ಹೇಳಾಕ್ತೇನಲ್ಲ, ಸೆಕೆಂಡ್ ಪೀರಿಯಡ್ ನಾ ಅಷ್ಟು ಇಂಟ್ರೆಸ್ಟ್ ಇಂದ ಹೇಳಿಕ್ ಬರೋದಿಲ್ಲ. ನೀವು ನೋಡ್ತೀರಿ ಇಲ್ಲಿ ಕ್ಲಾಸ್ನಾಗ ನನಗೆ 4 ಪೀರಿಯಡ್ ಇರ್ತಾವ ಒಂದಿನ. ಆ ಫಸ್ಟ್ ಪೀರಿಯಡ್ ನಾನು ಎಷ್ಟು ಇಂಟ್ರೆಸ್ಟ್ ಇಂದ ಹೇಳಿರ್ತೀನಿ, 4ನೇ ಪೀರಿಯಡ್ ಅಷ್ಟು ಇಂಟ್ರೆಸ್ಟ್ ಇಂದ ಹೇಳಿಕ್ ಬರೋದಿಲ್ಲ, ಬಿಕಾಸ್ ಐ ಆಮ್ ಟಯರ್ಡ್. ಸೊ ಹಾಗಾದ್ರೆ ಏನ್ ಮಾಡಬೇಕು? ಸೊ ಅದರ ಬಗ್ಗೆ ಸ್ಟಡಿ ಮಾಡಬೇಕು. ಬೆಳಗ್ಗೆ 10ರಿಂದ 5ರವರೆಗೆ ನಿರಂತರವಾಗಿ ಕೆಲಸ ಮಾಡುವಾಗ ವರ್ಕರ್ಸು ಅಥವಾ ಕಾರ್ಮಿಕರು ಎಷ್ಟು ತಾಸಿನ ನಂತರ ಆಯಾಸವನ್ನ ಅನುಭವ ಮಾಡ್ತಾರ, ಟಯರ್ಡ್ನೆಸ್ ಅನ್ನ ಎಷ್ಟು ತಾಸಿನ ನಂತರ ಫೀಲ್ ಮಾಡ್ತಾರೆ. ಸಪೋಸ್ ಕಂಟಿನ್ಯೂಸ್ 1 ತಾಸು ವರ್ಕ್ ಮಾಡಿದ್ರೆ ಆಯಾಸ ಫೀಲ್ ಮಾಡ್ತಾರೆ, ಅಥವಾ ಕಂಟಿನ್ಯೂಸ್ 2 ತಾಸು ವರ್ಕ್ ಮಾಡಿದ್ರೆ ಆಯಾಸ ಫೀಲ್ ಮಾಡ್ತಾರೆ. ಅವಾಗ ಅವ್ರು ಬ್ರೇಕ್ ಕೊಡ್ಬೇಕು. ಈಗ ನಿಮ್ಗೆ 4 ಪೀರಿಯಡ್ ಅದಾವ ಡೈಲಿ, ಕಂಟಿನ್ಯೂಸ್ ಇಟ್ಟಿವೇನ ಇಲ್ಲ, 10ರಿಂದ 2:30 ಮಟ್ಟಿಗೆ ಮಾಡಿ, ನಡುವೆ ಅರ್ಧ ತಾಸಿನ ಗ್ಯಾಪ್ ಕೊಟ್ಟಿವಿ. ಯಾಕಂದ್ರೆ ನಮ್ಗೆ ಗೊತ್ತು 2 ತಾಸು ನೀವು ನೋಡ್ತೀರಿ ಕಂಟಿನ್ಯೂಸ್ ಆಗಿ, ಆಮೇಲೆ ಮುಗಿದ ಅನ್ನಕ್ ಚಲೋ ಮಾಡ್ತೀರಿ, ಸಾಕಾಗಿರ್ತೀರಿ. ಸೊ ಅವಾಗ ನಿಮ್ಗೆ ರೆಸ್ಟ್ ಕೊಡ್ಲೇಬೇಕು. ಸೊ ಅದಕ್ಕಾಗಿ ಅರ್ಧ ತಾಸು ರೆಸ್ಟ್ ಕೊಟ್ಟಿದ್ದು ತಿಳಿತಾರೆ. ಸೊ ಹೀಗೆ ರೆಸ್ಟ್ ಅನ್ನು ಫಿಕ್ಸ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಆಯಾಸ ಸ್ಟಡಿ ಅಂತ ಕೇಳ್ತೀವಿ, ತಿಳಿತಾರೆ. ಸೊ ಹೀಗೆ ಕೆಲಸವನ್ನ ಯಾವುದೋ ಒಂದು ಕೆಲಸವನ್ನ ಅಧ್ಯಯನ ಮಾಡಿ ನಿರಂತರವಾಗಿ ಕೆಲಸ ಮಾಡಿದ್ರೆ ಎಷ್ಟು ಸಮಯದ ನಂತರ ಒಬ್ಬ ಕಾರ್ಮಿಕ ಆಯಾಸವನ್ನ ಅನುಭವಿಸ್ತಾನ ನೋಡಿಕೊಂಡು ಅವಾಗ ಅವನಿಗೆ ವಿಶ್ರಾಂತಿಯನ್ನು ಕೊಡೋದು. ಆಮೇಲೆ ಬೆಳಗಿಂದ ಹಿಡಿದು ಸಾಯಂಕಾಲವರೆಗೆ ಎಷ್ಟು ವಿಶ್ರಾಂತಿ. ನೀವು ಹೈಸ್ಕೂಲ್ ಒಳಗೆ ನೋಡಿರ್ಬೋದು, ಬೆಳಗ್ಗೆ 2 ಪೀರಿಯಡ್ ಆದ ತಕ್ಷಣ ನಿಮ್ಗೆ ಬಿಡ್ತಾರೆ, 10 ನಿಮಿಷ ಹೋಗಿ ಬರ್ತೀರಿ ನೀವು, ಮತ್ತೆ ಊಟಕ್ಕೆ ಬಿಡ್ತಾರೆ ಹೋಗಿ ಬರ್ತೀರಿ. ಮಧ್ಯಾಹ್ನ ಮತ್ತೆ 1 ಪೀರಿಯಡ್ ಅಥವಾ 2 ಪೀರಿಯಡ್ ಮತ್ತೆ ಊಟ ರೆಸ್ಟ್ ಬಿಡ್ತಾರೆ, ಹೋಗಿ ಬರ್ತೀರಿ. ಸೊ 3 ಸರ್ತಿ ಬ್ರೇಕ್. ಸೊ ಹೀಗೆ ಈ ಬ್ರೇಕ್ ಬೇಕೇ ಬೇಕು. ಸೊ ಅದಕ್ಕೆ ನಾವು ಆಯಾಸ ಸ್ಟಡಿ ಅಂತ ಕರಿತೀವಿ. ಇವು ತಂತ್ರಗಳು FW ಟೇಲರ್ ಅವರು ಪ್ರತಿಪಾದಿಸಲ್ಪಟ್ಟಂತ ಕೆಲವೊಂದು ತಂತ್ರಗಳು. ಇನ್ನು ನೆಕ್ಸ್ಟ್ ಮತ್ತೊಂದು ಪರಿಕಲ್ಪನೆಯನ್ನ ಅವರು ಜಾರಿಗೆ ತಂದ್ರು. ಅದು ಯಾವುದ್ರಪ್ಪ ಅಂತಂದ್ರೆ ಡಿಫರೆನ್ಷಿಯಲ್ ಪೀಸ್ ವೇಜ್ ರೇಟ್ ಸಿಸ್ಟಮ್. ಡಿಫರೆನ್ಷಿಯಲ್ ಪೀಸ್ ವೇಜ್ ರೇಟ್ ಸಿಸ್ಟಮ್, ವಿಭೇದಾತ್ಮಕ ಕಾರ್ಯಾಧಾರಿತ ಕೂಲಿ ಪದ್ಧತಿ. ವಿಭೇದಾತ್ಮಕ ಕಾರ್ಯಾಧಾರಿತ ಕೂಲಿ ಪದ್ಧತಿ ಅಂಥೇಳಿ ಒಂದು ಸಂಭಾವನೆ ನೀಡುವಂತ ಹೊಸ ಪದ್ಧತಿಯನ್ನ ಜಾರಿಯಲ್ಲಿ ಬಂತು ಅವರ ಕಾಲದೊಳಗೆ. ಅದನ್ನ ಅವರು ಬಳಕೆನೂ ಮಾಡಿದ್ರು, ಯಶಸ್ವಿ ಆದ್ರು. ಸೊ ಅಲ್ಲಿ ಆ ಪದ್ಧತಿ ಬಗ್ಗೆ ನಾವು ಇಲ್ಲಿ ಅಧ್ಯಯನವನ್ನ ಮಾಡೋಣ. ಡಿಫರೆನ್ಷಿಯಲ್ ಪೀಸ್ ವೇಜ್ ಸಿಸ್ಟಮ್, ಡಿಫರೆನ್ಷಿಯಲ್ ಪೀಸ್ ವೇಜ್ ಸಿಸ್ಟಮ್ ಅಥವಾ ವಿಭೇದಾತ್ಮಕ ಕಾರ್ಯಾಧಾರಿತ ಕೂಲಿ ಪದ್ಧತಿ. ವಿಭೇದಾತ್ಮಕ ಕಾರ್ಯಾಧಾರಿತ ಕೂಲಿ ಪದ್ಧತಿ. ಓಕೆ. ಸೊ ಅವರು ಏನ್ ಬಯಸ್ತಿದ್ರು ಅಂತಂದ್ರೆ, he wanted to differentiate between efficient and inefficient. ದಕ್ಷ ಮತ್ತು ಅದಕ್ಷರನ್ನ ಪ್ರತ್ಯೇಕಗೊಳಿಸಬೇಕು ಅಂತೇಳಿ ಅವರು ಬಯಸಿದ್ರು. ಎಲ್ಲರಿಗೂ ಒಂದೇ ತರದ ಸಂಭಾವನೆ ಅಲ್ಲ. ಕಾರ್ಖಾನೆಯಲ್ಲಿ, ಸಂಘಟನೆಯಲ್ಲಿ ಯಾರು ದಕ್ಷರಿದಾರೋ ಅವರಿಗೆ ಹೆಚ್ಚಿನ ಗಳಿಕೆಯನ್ನ ಪಡೆಯಲಿಕ್ಕೆ ಅವಕಾಶ ಮಾಡಬೇಕು. ಯಾರು ಅದಕ್ಷರು ಅವರಿಗೆ ಕಡಿಮೆ ಸಂಭಾವನೆಯನ್ನ ಕೊಡಬೇಕು, ಅಥವಾ
ಸಿಸ್ಟಮ್ ಯಾವ ತರ ಮಾಡ್ಬೇಕು ಅಂದ್ರೆ ಆಟೋಮೆಟಿಕ್ ಆಗಿ ಅವ್ರಿಗೆ ಸಂಭಾವನೆ ಕಡಿಮೆ ಆಗ್ಬೇಕು, ದಕ್ಷರಿಗೆ ಸಂಭಾವನೆ ಹೆಚ್ಚಾಗ್ಬೇಕು. ಅರ್ಥ ಆಯ್ತಲ್ಲ? ಯಾರು ಎಫಿಷಿಯಂಟ್ ಇರ್ತಾರಲ್ಲ ಅವ್ರಿಗೆ ಒಂದ್ ದಿನಕ್ಕೆ ಜಾಸ್ತಿ ಪಗಾರ ಸಿಗ್ಬೇಕು, ಯಾರು ಇನ್ಎಫಿಷಿಯಂಟ್ ಅದಕ್ಷ ಇರ್ತಾರಲ್ಲ ಅವ್ರಿಗೆ ಒಂದ್ ದಿನಕ್ಕೆ ಕಡಿಮೆ ಪಗಾರ ಸಿಗ್ಬೇಕು. ಇದು ಹೆಂಗ್ ಸಾಧ್ಯ? ಈಗ ನಮ್ಮ ಕಾಲೇಜ್ ಒಳಗೆ ನಮ್ಗೆಲ್ಲರಿಗೂ ಸಮಯದ ಆಧಾರದ ಮೇಲೆ ಸಂಭಾವನೆಯನ್ನ ನೀಡ್ತಾರೆ, ಕೆಲಸದ ಆಧಾರದ ಮೇಲೆ ಅಲ್ಲ. ಇದು ಕೆಲಸದ ಆಧಾರದ ಮೇಲೆ, ಅದು ಹೇಗೆ? ಡಿಫ್ರೆನ್ಷಿಯಲ್ ಪೀಸ್ ವೇಜ್ ಸಿಸ್ಟಮ್ ಅಂದ್ರೆ ಏನಂತ ನಾನು ಮುಂದೆ ಉದಾಹರಣೆ ಕೊಡ್ತೀನಿ. ಸೊ ನಮ್ಮಲ್ಲಿ ಇರೋದು ಸಮಯ ಆಧಾರಿತ ಸಂಭಾವನೆ. ಬೆಳಗ್ಗೆ 10ರಿಂದ ಬಂದು ಸೈನಮ್ಮ ಹಾಕಿ ಕಾಲೇಜ್ ಮುಗಿಮುಟ ಇದ್ದು ಹೋಗ್ಬಿಟ್ಟು ಅಂದ್ರೆ ಮುಗಿದು, ಎಷ್ಟು ಕೆಲಸ ಮಾಡಿ ಏನು ಸಂಬಂಧ ಇಲ್ಲ, ಎಲ್ಲರಿಗೂ ಅಷ್ಟೇ ಪಗಾರ. ಒಬ್ರು ಒಂದು ವಿಷಯ ತಗೊಂತಾರೆ, ಇನ್ನೊಬ್ರು 7 ವಿಷಯ ತಗೊಂತಾರೆ. ಈಗ ನಾನು ಇಲ್ಲಿ ಟೋಟಲ್ 4 ವಿಷಯ ತಗೊಂತೀನಿ. ಫಸ್ಟ್ ಇಯರ್ಗೆ 2, ಸೆಕೆಂಡ್ ಇಯರ್ಗೆ 2, ಉಳಿದವರು ಫಸ್ಟ್ ಇಯರ್ಗೆ 1, ಸೆಕೆಂಡ್ ಇಯರ್ಗೆ 1. ಪೇಮೆಂಟ್ ಮಾತ್ರ ಸೇಮ್. ಆವಾಗ ಯಾರು ಹೆಚ್ಚಿಗೆ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಸ್ವಲ್ಪ ಬೇಜಾರಾಗ್ತಿತ್ತು, ಏನಪ್ಪ ನಾನು ಡಬಲ್ ವರ್ಕ್ ಮಾಡ್ತೀನಿ, ಪಗಾರ ನಮ್ಗೆ ಅಷ್ಟೇ. ಅವ್ರು ನಾನು ಅರ್ಧ ಕೆಲಸ ಮಾಡ್ತಾರೆ, ಅವ್ರ ಪಗಾರ ಕಡಿಮೆ. ಹೀಗಾಗಿ ಅದು ಅನಿವಾರ್ಯ. ನಾವು ಕಾಮರ್ಸ್ ಲೆಕ್ಚರರ್, ನಾವು ಡಬಲ್ ಸಬ್ಜೆಕ್ಟ್ ಅನ್ನು ಟೀಚ್ ಮಾಡಬೇಕು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸರ್ಕಾರಿ ನಿಯಮದ ಪ್ರಕಾರ. ಸೊ ಹೀಗೆ ಸಂಸ್ಥೆ ಒಳಗೆ ಯಾರು ದಕ್ಷ ಇರ್ತಾರ, ಅವ್ರು ಹೆಚ್ಚಿನ ಕೆಲಸ ಮಾಡ್ತಾರ, ಅವ್ರಿಗೆ ಹೆಚ್ಚಿನ ಸಂಭಾವನೆಯನ್ನ ಕೊಡುವಂತಹ ಒಂದು ವ್ಯವಸ್ಥೆ ಇರಬೇಕು. ಯಾರು ಅದಕ್ಷರು ಆಲಿಸರು ಇರ್ತಾರಲ್ಲ, ಆಲಿಸಿ ಅವ್ರಿಗೆ ಕಡಿಮೆ ಪಗಾರ ಕೊಡುವಂತಹ ವ್ಯವಸ್ಥೆನ ಇರಬೇಕು ಅಂತೇಳಿ ಇವರು ನಂಬಿದ್ರು. ಸೊ ಅದಕ್ಕಾಗಿ ಈ ಒಂದು ಡಿಫ್ರೆನ್ಷಿಯಲ್ ಪೀಸ್ ವೇಜ್ ಸಿಸ್ಟಮ್ ಅನ್ನ ಜಾರಿಗೆ ತಂದ್ರು. ಸೊ ಇದ್ರೊಳಗೆ ಏನ್ ಮಾಡ್ತಿದ್ರಪ್ಪ ಅಂತಾರೆ, ಸಂಭಾವನೆಯನ್ನ ಕಾರ್ಯ ಆಧಾರಿತ ನಿಗದಿ ಮಾಡ್ತಿದ್ರು. ಉದಾಹರಣೆಗೆ ಇದೇ ಬ್ಯಾಗ್ ತಗೊಳ್ಳೋಣ. ಈ ಒಂದು ಬ್ಯಾಗ್ ಅನ್ನ ತಯಾರು ಮಾಡ್ಲಿಕ್ಕೆ 10 ರೂಪಾಯಿ. ನೀವು ಒಂದು ಬ್ಯಾಗ್ ಅನ್ನ ತಯಾರು ಮಾಡಿದ್ರೆ ಫ್ಯಾಕ್ಟ್ರಿ ಒಳಗೆ ನಿಮ್ಗೆ 10 ರೂಪಾಯಿ. 2 ತಯಾರು ಮಾಡಿದ್ರೆ 20, 10 ತಯಾರು ಮಾಡಿದ್ರೆ 100 ರೂಪಾಯಿ. ಇದು ಪೀಸ್ ವೇಜ್ ಸಿಸ್ಟಮ್ ಅಂತ ಕರಿತೀವಿ, ಕಾರ್ಯಾಧಾರಿತ ಕೂಲಿ. ಎಷ್ಟು ಕೆಲಸ ಮಾಡಿರಿ ಅಷ್ಟು ನಿಮ್ಗೆ ಸಂಬಳ. ಅವಾಗ ಏನಾಗ್ತೈತಿ, ನಿಮ್ ಮೂಡಿದ್ದಾಗ ಜಾಸ್ತಿ ಮಾಡ್ತೀರಿ, ಮೂಡ್ ಇಲ್ಲಿದ್ದ ಹೊತ್ನಾಗ ಬೇಡ ಬೇಡಪ್ಪ ಅಂತೇಳಿ ಕಡಿಮೆ ಮಾಡ್ತೀರಿ. ಇವತ್ತು ಒಳ್ಳೆ ಮೂಡಿತ್ತು, ಒಂದು 20 ಬ್ಯಾಗ್ ಮಾಡ್ತೀರಿ, 200 ರೂಪಾಯಿ ದುಡ್ಕೊಂಡ್ರಿ. ಇವತ್ತು ಮೂಡಿದ್ದಿಲ್ಲ, 5 ಬ್ಯಾಗ್ ಮಾಡ್ತೀರಿ, ಬರೀ 50 ರೂಪಾಯಿ ದುಡಿದ್ರಿ. ನಿಮ್ಗೆ ಏನಿಲ್ಲ ಬಿಡ್ರಿ, ನಿಮ್ ಕೆಲ್ಸ ಇತ್ತು, ನೀವು 5 ಮಾಡಿದ್ರಿ, ಮನೆಗೆ ಹೋದ್ರಿ ಜಲ್ದಿ. ಆದ್ರೆ ಇದರಿಂದ ಎಂಪ್ಲಾಯರ್ಗೆ ಲಾಸ್ ಆಗ್ತೈತಿ, ಇವತ್ತು ಪ್ರೊಡಕ್ಷನ್ ಕಡಿಮೆ ಆಗ್ಬಿಡ್ತೈತಿ. ಹಂಗಾರೆ ಎಲ್ಲರೂ ಹೆಚ್ಚೆಚ್ಚು ಉತ್ಪಾದನೆ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಅವ್ರಿಗೆ ಇಂಡೈರೆಕ್ಟ್ ಆಗಿ ಪ್ರೆಷರ್ ಹಾಕ್ಬೇಕು. ಹಂಗಾರೆ ಏನು ಮಾಡಬೇಕು, ಈ ಒಂದು ಡಿಫ್ರೆನ್ಷಿಯಲ್ ಪೀಸ್ ವೇಜ್ ಸಿಸ್ಟಮ್ ಅನ್ನ ಫಾಲೋ ಮಾಡ್ಬೇಕು. ಹಂಗಾರೆ ಈ ಡಿಫ್ರೆನ್ಷಿಯಲ್ ಪೀಸ್ ವೇಜ್ ಸಿಸ್ಟಮ್ ಒಳಗೆ ಏನಾಗ್ತೈತಿ, ಈ ಡಿಫ್ರೆನ್ಷಿಯಲ್ ಪೀಸ್ ಸಿಸ್ಟಮ್ ಒಳಗೆ ಈ ಏನು ಒಂದು ಪೀಸಿಗೆ 10 ರೂಪಾಯಿ ಅಂತ ನಾ ಹೇಳ್ದಲ್ಲ, ಆ ರೇಟ್ ಫಿಕ್ಸ್ ಮಾಡುವಾಗ ನೋಡ್ರಿ ಅವ್ರು ಏನ್ ಮಾಡ್ತಾರೆ, ಒಂದು ಸ್ಟ್ಯಾಂಡರ್ಡ್ ಅನ್ನ ಫಿಕ್ಸ್ ಮಾಡ್ತಾರೆ. ಒಂದು ದಿನಕ್ಕೆ 20 ಬ್ಯಾಗ್ ಉತ್ಪಾದನೆ ಮಾಡಲೇಬೇಕು. ಯಾರು 20 ಅಥವಾ 20ಕ್ಕಿಂತ ಹೆಚ್ಚಿಗೆ ಬ್ಯಾಗ್ಗಳನ್ನು ಉತ್ಪಾದನೆ ಮಾಡ್ತಾರೆ ಅವರಿಗೆ ಕೂಲಿ ಲೆಕ್ಕಾಚಾರ ಮಾಡುವಾಗ ಒಂದು ಬ್ಯಾಗಿಗೆ 10 ರೂಪಾಯಿ. ಅರ್ಥ ಆಯ್ತಲ್ಲ? ಒಂದು ಬ್ಯಾಗಿಗೆ 10 ರೂಪಾಯಿ. ಯಾರಿಗಿದು? ಯಾರು 20 ಅಥವಾ 20ಕ್ಕಿಂತ ಹೆಚ್ಚಿಗೆ ಉತ್ಪಾದನೆ ಮಾಡ್ತಾರೆ. ಇನ್ನು ಯಾರು 20ಕ್ಕಿಂತ ಕಡಿಮೆ ಉತ್ಪಾದನೆ ಮಾಡ್ತಾರ ಅವ್ರದ್ದು ಕೂಲಿ ಲೆಕ್ಕ ಮಾಡುವಾಗ ಒಂದು ಬ್ಯಾಗಿಗೆ 8 ರೂಪಾಯಿ. ಒಂದು ಬ್ಯಾಗಿಗೆ 8 ರೂಪಾಯಿ. ಅರ್ಥ ಆಯ್ತು? ಸೊ ಡಿಫ್ರೆನ್ಷಿಯಲ್ ಪೀಸ್ ವೇಜ್ ಬೇರೆ ಬೇರೆ ರೇಟ್. ಶಿಷ್ಟಕ್ಕಿಂತ ಜಾಸ್ತಿ ಅಥವಾ ಶಿಷ್ಟ ಎಷ್ಟೈತಿ 20 ಅಷ್ಟು ಅಥವಾ ಅದಕ್ಕಿಂತ ಜಾಸ್ತಿ ಉತ್ಪಾದನೆ ಮಾಡಿದ್ರೆ 10 ರೂಪಾಯಿ ಒಂದು ಬ್ಯಾಗ್ ಕೂಲಿ, ಅದಕ್ಕಿಂತ ಕಡಿಮೆ ಆದ್ರೆ 8 ರೂಪಾಯಿ. ಹೀಗೆ ಎ ತಗೊಳ. ಎ ಬೆಳಗಿಂದ ಹಿಡಿದು ಸಾಯಂಕಾಲ ಮಟ್ಟ 19 ಬ್ಯಾಗ್ಗಳನ್ನು ಉತ್ಪಾದನೆ ಮಾಡ್ದ. ಎಷ್ಟು ಮಾಡ್ದ? 19. ಮತ್ತೊಬ್ಬ ಬಿ ಅವ ಎಷ್ಟು ಉತ್ಪಾದನೆ ಮಾಡ್ದ? 20 ಬ್ಯಾಗ್. ಸಪೋಸ್ ಜಾಸ್ತಿ ಬೇಡ, 20 ಬ್ಯಾಗ್ ತಾರ. ಹಂಗಾರೆ ಒಬ್ಬವ 19 ಮತ್ತೊಬ್ಬವ 20. ಡಿಫ್ರೆನ್ಸ್ ಎಷ್ಟು? ಒಂದೇ ಬ್ಯಾಗ್. ಹಂಗಾರೆ ಒಂದು ಬ್ಯಾಗ್ ಡಿಫ್ರೆನ್ಸ್ ಅಂದ್ರೆ 10 ರೂಪಾಯಿ ಡಿಫ್ರೆನ್ಸ್ ಆಗ್ಬೇಕು ಅವ್ನು ಇವನ್ ಕೂಲಿಗೆ. ಆದ್ರೆ ನೋಡ್ರಿ ಕೂಲಿಗೆ ಎಷ್ಟು ವ್ಯತ್ಯಾಸ ಆಗ್ತೈತಿ. ಯಾರು 20 ಉತ್ಪಾದನೆ ಮಾಡಲ್ಲ ಅವನು 10 ರೂಪಾಯಿಂದ ಲೆಕ್ಕ ಹಿಡಿತಾರೆ. ಎಷ್ಟಾಯ್ತು ಒಂದು ಕೂಲಿ? ಒಂದು ಕೂಲಿ 200 ರೂಪಾಯಿ ಆಯ್ತು. ಒಂದು ಕೂಲಿ 200 ರೂಪಾಯಿ ಆಯ್ತು. ಇನ್ನು ಯಾರು 19 ಮಾತ್ರ ಉತ್ಪಾದನೆ ಮಾಡಿದಾನ
ಸೊ ಅವನ್ ಕೂಲಿ ಏನ್ ಮಾಡ್ತಾರ, 19 ಇಂಟು ಎಷ್ಟು, 8 ರೂಪಾಯಿ ಅಂತಾರೆ. 8 ಹಂಗಾರೆ ಎಷ್ಟು ಆತ್ರಪ್ಪ, 172, 99 ಎಷ್ಟು, 172 ರೂಪಾಯಿ. ಎಷ್ಟು ವ್ಯತ್ಯಾಸ ಆಯ್ತು? ಆಕ್ಚುಲಿ 10 ರೂಪಾಯಿ ವ್ಯತ್ಯಾಸ ಆಗ್ಬೇಕಿತ್ತು. ಸೊ ಇಲ್ಲಿ 172 ಅಂತಂದ್ರೆ, 171 ಅಂತಂದ್ರೆ ಎಷ್ಟು ಹೆಚ್ಚು ಕಡಿಮೆ ಆಗ, ಎಷ್ಟಾಗ್ತೈತಿ? ಹೌದಲ್ಲ? 38 ಹೋತು. ಸೊ 200 ರೂಪಾಯಿಗೆ ಅವನ್ಗೆ ಆಕ್ಚುಲಿ 10 ರೂಪಾಯಿ ಕಡಿಮೆ ಆಗ್ಬೇಕಾಗಿತ್ತು. 10 ರೂಪಾಯಿ ಕಡಿಮೆ ಬದಲಾಗಿ ಅವನ್ಗೆ ಎಷ್ಟು ಕಡಿಮೆ ಆಗ್ತಾವ, 38 ರೂಪಾಯಿ ಕಡಿಮೆ ಆಗ್ತಾವ. ಸೊ ಹಂಗಾರೆ 38 ರೂಪಾಯಿ ಕಡಿಮೆ ಆಯ್ತು ಅಂದ್ರೆ ಅವ್ನಿಗೆ ಎಷ್ಟು ಸಿಗ್ತಾ ಇದೆ, 162 ರೂಪಾಯಿ ಸಿಗ್ತಾ ಇದೆ. 72 ಅಲ್ಲ, 62 ನೋಡ್ರಿ. 10 ರೂಪಾಯಿ ಕಡಿಮೆ ಆಗೋ ಬದಲಿ ಅವ್ನಿಗೆ 38 ರೂಪಾಯಿ ಕಡಿಮೆ ಆಗ್ತಾ ಇದೆ. ಯಾಕೆ? ಬಿಕಾಸ್ ಹಿ ಇಸ್ ಬಿಲೋ ಸ್ಟ್ಯಾಂಡರ್ಡ್. ಅವನು ಪ್ರೊಡಕ್ಷನ್ ಬಿಲೋ ಸ್ಟ್ಯಾಂಡರ್ಡ್. 20 ಸ್ಟ್ಯಾಂಡರ್ಡ್ ಐತೆ ನಮ್ದು, ಒಂದ್ ದಿನಕ್ಕೆ 20 ಮಾಡ್ಲೇಬೇಕು. ಅವ ಸ್ಟ್ಯಾಂಡರ್ಡ್ಕ್ಕಿಂತ ಕಡಿಮೆ ಮಾಡಾಕ್ತಾನೆ. ಎ ಮತ್ತು ಬಿ ಇಬ್ರು ಫ್ರೆಂಡ್ಸ್ ಅಂತ ತಿಳ್ಕೊ, ಅಕ್ಕಪಕ್ಕ ಅದಾರ. ಸಾಯಂಕಾಲ ಹೋಗೋ ಹೊತ್ನಾಗೆ ಎ 200 ರೂಪಾಯಿ ತಗೊಂಡು ಹೋಗ್ತಾನೆ, 20 ಯೂನಿಟ್ಸ್ಗಳನ್ನು ಉತ್ಪಾದನೆ ಮಾಡಿ. ಬಿ 19 ಯೂನಿಟ್ಸ್ಗಳನ್ನು ಉತ್ಪಾದನೆ ಮಾಡಿ 162 ರೂಪಾಯಿ ಆಯ್ತಾತ. ಏನಾಗ್ತಿತ್ತು ಅವನು ಜೀವ ಮರಮರ ಅಂತ. ಹೌದಲ್ಲ? ಏನಪ್ಪಾ ಬರೀ ಒಂದ್ ಕಡಿಮೆ ಆಗಿತ್ತು, 38 ರೂಪಾಯಿ ಕಡಿಮೆ ಆಗ್ಬಿಡ್ತಲ್ವ ಮರ ಅಂತ. ಹಂಗಾರೆ ನಾಳೆ ಬಂದ್ ಏನ್ ಮಾಡ್ತಾನ, 10 ನಿಮಿಷ ಜಲ್ದಿನ ಬರ್ತಾನ. ಏಕೆಂತ ಇವತ್ ನಾ ಬಿಡಂಗಿಲ್ಲ, 20 ಮಾಡೋದು ಅಂತೇಳಿ ಅವಾಗ 20 ಉತ್ಪಾದನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಸೊ ಈ ರೀತಿಯಾಗಿ ಇಟ್ ಟ್ರೈಸ್ ಟು ಮೇಕ್ ಇನ್ಎಫಿಷಿಯಂಟ್ ಎಫಿಷಿಯಂಟ್. ಆ ಅದಕ್ಷ ವ್ಯಕ್ತಿಯನ್ನ ದಕ್ಷ ವ್ಯಕ್ತಿಯನ್ನಾಗಿ ಪರಿವರ್ತಿಸ್ಲಿಕ್ಕೆ ಇದು ಸಹಾಯ ಆಗುತ್ತೆ. ಸೊ ಅದಕ್ಕಾಗಿ ಆತ ಈ ಒಂದು ವಿಭೇದಾತ್ಮಕ ಕಾರ್ಯಾಧಾರಿತ ಕೂಲಿ ಪದ್ಧತಿಯನ್ನ ಜಾರಿಗೆ ತರಬೇಕು ಅಂತ ಹೇಳಿದ್ರು. ಸೊ ಮತ್ತೊಂದು ಅದರ ನಂತರ ಯಾವ್ದ್ರಪ್ಪ ಅಂತಂದ್ರೆ ಮೆಂಟಲ್ ರೆವಲ್ಯೂಷನ್ ಅಂತ ಐತಿ, ಮಾನಸಿಕ ಕ್ರಾಂತಿ ಅಂತೇಳಿ. ಸೊ ಇದ್ರ ಬಗ್ಗೆ ನಾವು ಈಗಾಗಲೇ ನೋಡಿದ್ವಿ. ಸಾಮಾನ್ಯವಾಗಿ ಕಾರ್ಖಾನೆಗಳಲ್ಲಿ ಕಾರ್ಮಿಕರು ಮತ್ತು ವ್ಯವಸ್ಥಾಪಕರ ನಡುವೆ ಒಂದು ಸಂಘರ್ಷ ಇರುತ್ತದೆ. ಕಾರ್ಮಿಕರು ಏನ್ ತಿಳ್ಕೊಂತಾರ, ಮ್ಯಾನೇಜ್ಮೆಂಟ್ನವರು ನಮ್ಗೆ ಶೋಷಣೆ ಮಾಡಾಕ್ತಾರ ಅಂತ ತಿಳ್ಕೊಂತಾರ. ಮ್ಯಾನೇಜ್ಮೆಂಟ್ನವ್ರು ಏನ್ ತಿಳ್ಕೊಂತಾರ, ಕಾರ್ಮಿಕರು ಆಲಸಿಗಳು ಆಗ್ಯಾರ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಹೆಚ್ಚು ಪಗಾರ ಅನ್ನೆಸೆಸರಿ ಆಗಿ ಕೇಳಾಕತ್ತಾರ ಅಂತೇಳಿ ಅವ್ರು ತಿಳ್ಕೊಂತಾರ. ಸೊ ಯಾವಾಗಲೂ ಅವ್ರ ಇಬ್ಬರ ನಡುವೆ ಒಂದು ಸಂಘರ್ಷ ಇರುತ್ತದೆ. ಇದರಿಂದ ಯಾರಿಗೊಬ್ರಿಗೂ ಸಹಾಯ ಆಗುವುದಿಲ್ಲ. ಸೊ ಅದಕ್ಕಾಗಿ ಅವರ ಮನೋಭಾವದಲ್ಲಿ, ಅವರ ಆಲೋಚನೆಯಲ್ಲಿ ಒಂದು ಪರಿವರ್ತನೆಯನ್ನು ತರಬೇಕಾಗ್ತೈತಿ. ಮ್ಯಾನೇಜ್ಮೆಂಟ್ ಏನು ಒಂದು ವರ್ಕರ್ಸ್ ಬಗ್ಗೆ ಒಂದು ಆಲೋಚನೆಯನ್ನು ಹೊಂದಿದ್ದಾರೆ, ವರ್ಕರ್ಸ್ ಏನು ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಆಲೋಚನೆಯನ್ನು ಹೊಂದಿದ್ದಾರೆ, ಅವುಗಳನ್ನ ಚೇಂಜ್ ಮಾಡಬೇಕು. ಟ್ರಾನ್ಸ್ಫಾರ್ಮೇಶನ್ ಆಫ್ ದೇರ್ ಥಿಂಕಿಂಗ್. ಫಾರ್ ಎಕ್ಸಾಂಪಲ್ ನಾನು ಮ್ಯಾನೇಜ್ಮೆಂಟ್ ಅಂತ ತಿಳ್ಕೊಂಡ್ರೆ ನೀವು ವರ್ಕರ್ಸ್ ಅಂತ ತಿಳ್ಕೊಡ್ರಿ. ನಾನು ತಿಳ್ಕೊಂಡು ನನ್ನ ಥಿಂಕಿಂಗ್ ಏನು, ನೀವು ಆಲಿಸಿಗಳು, ನೀವು ಸರಿಯಾಗಿ ಕೆಲಸ ಮಾಡಂಗಿಲ್ಲ, ಸುಮ್ಮನೆ ಪಗಾರ ಜಾಸ್ತಿ ಕೇಳ್ತೀವಿ. ನೀವೇನ್ ತಿಳ್ಕೊಂಡ್ರಿ, ಇವ್ರು ಮ್ಯಾನೇಜ್ಮೆಂಟ್ನವರು ಕೆಲಸ ಅಂತಾರ, ಪಗಾರ ಟೈಮಿಗೆ ಕೊಡಂಗಿಲ್ಲ, ಪಗಾರ ಜಾಸ್ತಿ ಕೊಡಂಗಿಲ್ಲ. ಸೊ ನಮ್ಮಿಬ್ಬರ ನಡುವೆ ಸಂಘರ್ಷ. ಹೌದಲ್ಲ? ಸೊ ಇದು ನಮ್ಮ ಇಬ್ಬರ ಆಲೋಚನೆಗಳು. ಇದರಿಂದ ಯಾರಿಗೂ ಸಹಾಯ ಆಗೋದಿಲ್ಲ, ನನಗೂ ಸಹಾಯ ಆಗೋದಿಲ್ಲ, ನಿಮ್ಗೂ ಸಹಾಯ ಆಗೋದಿಲ್ಲ. ಹಂಗ ಒಬ್ರಿಗೊಬ್ರು ಬೈಕೊಂತ ಹೋಗ್ಬಿಟ್ಟಿವಿ ಅಂದ್ರೆ, ಸಂಸ್ಥೆಯನ್ನ ಯಶಸ್ವಿಗೊಳಿಸ್ಬೇಕಾದ್ರೆ, ಲಾಭವನ್ನ ಮಾಡ್ಕೋಬೇಕಾದ್ರೆ ನಮ್ಮ ಇಬ್ಬರ ನಡುವೆ ಸಾಮರಸ್ಯ ಇರಬೇಕು, ಪ್ರೇಮ, ಪ್ರೀತಿ, ಸಹಕಾರ ಇರಬೇಕು. ಸೊ ಅದಕ್ಕಾಗಿ ನನ್ನ ಆಲೋಚನೆ ಮತ್ತು ನಿಮ್ಮ ಆಲೋಚನೆ ಇಲ್ಲಿ ಬದಲಾವಣೆ ಆಗ್ಬೇಕು. ಸೊ ಅದಕ್ಕೆ ನಾವು ಕರಿತೀವಿ ಮಾನಸಿಕ ಕ್ರಾಂತಿ ಅಂತ ಕರಿತೀವಿ. ನನ್ನ ಆಲೋಚನೆ ನಿಮ್ಮ ಪರವಾಗಿ, ನಿಮ್ಮ ಆಲೋಚನೆ ನನ್ನ ಪರವಾಗಿ ಬದಲಾಗಬೇಕು. ನಾನು ಏನ್ ತಿಳ್ಕೊಬೇಕು, ನೀವು ನಮ್ಮ ಸಂಸ್ಥೆಗೆ ಅನಿವಾರ್ಯ ಅಂತ ಹೇಳ್ಬೇಕು. ನೀವು ಏನ್ ತಿಳ್ಕೊಬೇಕು, ನಮ್ಮ ಸಂಸ್ಥೆಗೆ ಮ್ಯಾನೇಜ್ಮೆಂಟು ಅನಿವಾರ್ಯ ಅಂತ ತಿಳ್ಕೊಬೇಕು. ಒಬ್ರು ಇನ್ನೊಬ್ಬರಿಗೆ ಅನಿವಾರ್ಯ ಅಂತ ತಿಳ್ಕೊಂಡ್ರೆ ದೇರ್ ಇಸ್ ನೋ ಕಾಂಪಿಟಿಷನ್. ನಮ್ಮಿಬ್ಬರ ನಡುವೆ ಪೈಪೋಟಿ ಇಲ್ಲ, ನಾವು ಇಬ್ರು ಒಬ್ರಿಗೊಬ್ರು ಸಹಕಾರ ಮಾಡಬೇಕು. ಆವಾಗ ಇದು ಸಾಧ್ಯ ಅಂತ ಹೇಳಿ ನಾವು ತಿಳ್ಕೊಂಡ್ರೆ ಮಾತ್ರ ಸಂಘಟನೆಯ ಗುರಿಗಳನ್ನ ಸಾಧಿಸಲಿಕ್ಕೆ ಸಾಧ್ಯ. ಸೊ ಅದಕ್ಕಾಗಿ ನಮ್ಮ ಆಲೋಚನೆಗಳು ಬದಲಾಗಬೇಕು, ಮಾನಸಿಕ ಕ್ರಾಂತಿ ಆಗಬೇಕು. ಸೊ ಅದಕ್ಕೆ ನಾವು ಮಾನಸಿಕ ಕ್ರಾಂತಿ ಆಗುತ್ತೆ ಅಂತಂತೀವಿ. ಸೊ ಈ ಮಾನಸಿಕ ಕ್ರಾಂತಿಯನ್ನ ಮಾಡ್ಬೇಕಾದ್ರೆ ಕೇವಲ ಉಪದೇಶಗಳನ್ನು ನೀಡೋದ್ರ ಮೂಲಕ ಆಗುವುದಿಲ್ಲ. ಸೊ ಅದಕ್ಕಾಗಿ ಮ್ಯಾನೇಜ್ಮೆಂಟ್ನವರು ಅಥವಾ ಮಾಲೀಕರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ತಾವು ಪಡೆಯುವಂತಹ ಪ್ರಯೋಜನಗಳು, ಲಾಭಗಳನ್ನ ತಮ್ಮ ವರ್ಕರ್ಸ್ ಜೊತೆಗೆ ಹಂಚ್ಕೋಬೇಕು. ಅಂದ್ರೆ ಅವ್ರಿಗೂ ಸ್ವಲ್ಪ ಏನಾದ್ರು ಕೊಡ್ಬೇಕು, ಬೋನಸ್, ಕೊಡುಗೆ. ದೀಪಾವಳಿ ಹಬ್ಬಕ್ಕೆ ಏನಾದ್ರು ಗಿಫ್ಟ್ ಗಳನ್ನ ಕೊಡ್ಬೇಕು, ಬೋನಸ್ ಗಳನ್ನ ಕೊಡ್ಬೇಕು.
ಎಟ್ ದಿ ಸೇಮ್ ಟೈಮ್ ವರ್ಕರ್ಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಯಾವುದೇ ಒಂದು ಸಂದರ್ಭ ಬಂತ್ರಪ್ಪ, ದೊಡ್ಡ ಆರ್ಡರ್ ಬಂತು, ಜಲ್ದಿ ಅದನ್ನ ಮುಗಿಸ್ಬೇಕು, ಅವಾಗ ಜಾಸ್ತಿ ವರ್ಕ್ ಮಾಡ್ಬೇಕು. ಇವನ್ ಪಗಾರ ಕೊಟ್ಟಿದ್ರು ಸಹ ಕೆಲವೊಮ್ಮೆ ಅನಿವಾರ್ಯ ಆಗ್ತೈತಿ, ಕುಂತು ಕೆಲಸ ಮಾಡಿ ಹೋಗ್ಬೇಕು. ಅನ್ನೆಸೆಸರಿ ಆಗಿ ಸ್ಟ್ರೈಕ್ ಮಾಡಕ್ ಹೋಗ್ಬಾರ್ದು. ಆಮೇಲೆ ಮ್ಯಾನೇಜ್ಮೆಂಟ್ನವ್ರು ಏನಾದ್ರು ಡಿಸಿಷನ್ ತೆಗೆದುಕೊಳ್ಳುವಾಗ ಅವರನ್ನ ಇನ್ವಾಲ್ವ್ ಮಾಡ್ಕೋಬೇಕು, ವರ್ಕರ್ಸ್ಗೆ ಇನ್ವಾಲ್ವ್ ಮಾಡ್ಕೋಬೇಕು, ಅವ್ರ ಸಲಹೆಗಳನ್ನ ಕೇಳಬೇಕು. ಅವ್ರು ಏನಾದ್ರು ಒಳ್ಳೆ ಸಲಹೆಗಳನ್ನ ಕೊಟ್ರೆ ಅದನ್ನ ಕೇಳಬೇಕು, ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಕಾರ್ಯರೂಪಕ್ಕೆ ತಂದ ನಂತರ ಕಂಪನಿಗೆ ಏನಾದ್ರು ಲಾಭ ಆಯ್ತು ಅಂತಂದ್ರೆ ಅವನಿಗೆ ಪುರಸ್ಕರಿಸಬೇಕು. ಯಾರು ಆ ಸಲಹೆಯನ್ನ ಕೊಟ್ಟಿರ್ತಾನ ಅವನ್ ಕರೆಸಿ ಅವನ್ ಪುರಸ್ಕರಿಸಬೇಕು. ಸೊ ಆವಾಗ ಒಂದು ಮಾನಸಿಕ ಕ್ರಾಂತಿ ಆಗುತ್ತದೆ. ಇದು FW ಟೇಲರ್ ಅವರ ಕೊಡುಗೆ ಇಲ್ಲಿವರೆಗೆ ನೋಡಿ. ಇನ್ನ ಕೊನೆ ಹಂತಕ್ಕೆ ಬಂದ್ವಿ ನಾವು. ಫೇಯೋಲ್, ಹೆನ್ರಿ ಫೇಯೋಲ್ಸ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್. ಹೆನ್ರಿ ಫೇಯೋಲ್ ರವರ ಪ್ರಿನ್ಸಿಪಲ್ ತತ್ವಗಳು. ಆ FW ಟೇಲರ್ ಅವರು ಕಾರ್ಖಾನೆಯಲ್ಲಿ ವರ್ಕಿಂಗ್ ಕಂಡೀಷನ್ ಅನ್ನ ಸುಧಾರಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅನ್ನುವಂತ ಪರಿಕಲ್ಪನೆಯನ್ನ ಜಾರಿಗೆ ತಂದ್ರು. ಸೊ ಅದಕ್ಕಾಗಿ ಅವ್ರಿಗೆ ನಾವು ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಅಂತ ಕರೀತಾರೆ. ಬೇರೆ ಇವರು ಹೆನ್ರಿ ಫೇಲ್ ರವರು ಮ್ಯಾನೇಜ್ಮೆಂಟ್ ಲೆವೆಲ್ ಒಳಗೆ, ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಒಳಗೆ ಸುಧಾರಣೆಯನ್ನು ತರುವ ಸಲುವಾಗಿ ಅವರು ಒಂದು ಜನರಲ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಪುಸ್ತಕ ಬರೆದ್ರು. ಸೊ ಅದಕ್ಕಾಗಿ ಇವರಿಗೆ ನಾವು ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಅಂತ ಕರಿತೀವಿ. ಅವರು ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಆದ್ರೆ ಇವರು ಸಾಮಾನ್ಯಿಕ ನಿರ್ವಹಣೆಯ ಪಿತಾಮಹ ಅಂತ ಕರೀತಾರ. ಇವರು ಫ್ರಾನ್ಸ್ನವರು. ಇವರು ಹುಟ್ಟಿದ್ದು 1841 ನಿಧನ 1925. ಅವರು ತಮ್ಮ 19ನೇ ವಯಸ್ಸಿನಲ್ಲೇ ಇಂಜಿನಿಯರ್ ಆಗಿ ಒಂದು ಕಂಪನಿಯನ್ನ ಸೇರಿದ್ರು. ಇವ್ರ ಕೊಡುಗೆಯೂ ಸಹ ಬಹಳಷ್ಟು ಇದಾವೆ. ಜನರಲ್ ಅಂಡ್ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಒಂದು ಬುಕ್ ಅನ್ನ ಬರೆದ್ರು. ಆ ಬುಕ್ ಫಸ್ಟ್ ಫ್ರೆಂಚ್ ಒಳಗಿತ್ತು, ನಂತರ ಅದನ್ನ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ಇವರು ಕೆಲವೊಂದು ತತ್ವಗಳನ್ನ ನೀಡಿದಾರ. ಸೊ ಅದಕ್ಕೆ ನಾವು ಏನ್ ಕರಿತೀವಿ ಅಂತಂದ್ರೆ ಫೇಯೋಲ್ ರವರ ನಿರ್ವಹಣೆಯ ತತ್ವಗಳು ಅಂತೇಳಿ. ಅವು 14 ಅದ. ಆ 14 ತತ್ವಗಳನ್ನ ನಾವು ಸ್ವಲ್ಪ ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ಯಾಕಂದ್ರೆ ಸಾಮಾನ್ಯವಾಗಿ ಇದರ ಮೇಲೆ ಪ್ರಾಕ್ಟಿಕಲ್ ಕ್ವಶನ್ ಕೇಳ್ತಾರೆ. ಸೊ ಹೀಗಾಗಿ ಪ್ರಾಕ್ಟಿಕಲ್ ಕ್ವಶನ್ ಒಳಗೆ ನೀವು ಬರೀ ಪಾಯಿಂಟ್ಸ್ ಬರೆದ್ರೆ ಸಾಕು 14. ಆಮೇಲೆ ಅದರ ಬಗ್ಗೆ ಸ್ವಲ್ಪ ನಾವು ಡಿಸ್ಕಸ್ ಮಾಡಿ ಅಲ್ಲಿಗೆ ಈ ಚಾಪ್ಟರ್ನ ಮುಗಿಸೋಣ. ಮೋಸ್ಟ್ಲಿ ನಾಳೆ ನಾವು ಈ ಚಾಪ್ಟರ್ ಕಂಪ್ಲೀಟ್ ಮಾಡಿ ಇದ್ರೊಳಗೆ ಎಂಥ ಕ್ವಶನ್ ಬರ್ತಾವ, ಪ್ರಾಕ್ಟಿಕಲ್ ಕ್ವಶನ್ ಏನೇನು ಬರ್ತಾವ ಇವೆಲ್ಲ ನೋಡಿ ನಾಳೆಗೆ ನಾವು ಈ ಸಿಲೆಬಸ್ ಅನ್ನು ಮುಗಿಸೋಣ.